ಓಂ ಶಾಂತಿ. ಅನ್ಗ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ಇಂದು ನಾವು ಬಹಳ ಮುಖ್ಯವಾದ ಒಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣಂತೆ. ಹೇಗೆ ಒಂದು ಮರ ಶಕ್ತಿಶಾಲಿಯಾಗಿ ವಿಶಾಲವಾಗಿ ಬೆಳಿಬೇಕು ಅಂತಂದ್ರೆ ಅದರ ಬೀಜದ ಗುಣಮಟ್ಟ ಬಹಳ ಚೆನ್ನಾಗಿರ್ಬೇಕು. ಒಂದ್ ವೇಳೆ ಬೀಜ ಏನಾದ್ರೂ ಬಲಹೀನ ಆಗಿತ್ತು, ದುರ್ಬಲವಾಗಿತ್ತು ಅಂತಂದ್ರೆ ಆ ಮರನೂ ಕೂಡ ಬಲಹೀನವಾಗಿ ಬೆಳೆಯುತ್ತೆ. ಹಾಗೇನೆ ನಮ್ಮ ಜೀವನದಲ್ಲಿ ದುಃಖ, ಅಶಾಂತಿ, ನೋವು, ಅಸುರಕ್ಷತೆಯ ಭಾವನೆ, ಹತಾಶೆ, ನಿರಾಶೆ ಇದೆಲ್ಲದಕ್ಕೊಂದು ಮೂಲ ಬೀಜ ಕಾರಣ ಅಂತಂದ್ರೆ ದೇಹ ಪ್ರಜ್ಞೆಯಾಗಿದೆ. ಇದಕ್ಕೆ ಬಾಡಿ ಕಾನ್ಸಿಯಸ್ನೆಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಈ ದೇಹ ಪ್ರಜ್ಞೆಯನ್ನ ನಾವು ಆತ್ಮ ಪ್ರಜ್ಞೆಯಿಂದ ಬದಲಾವಣೆ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆನಂದ, ಖುಷಿ, ಸುರಕ್ಷತೆಯ ಭಾವನೆ ಒಂದು ದೊಡ್ಡ ಹೆಮ್ಮರನೇ ಬೆಳೆಯುತ್ತೆ. ಈ ಹೆಮ್ಮರ ನಮ್ಗೆ ಸದಾ ಅಥವಾ ಇನ್ನೊಬ್ರಿಗೂ ಕೂಡ ಸದಾ ನೀಡುವಂತದ್ದಾಗಿರುತ್ತೆ, ಕೊಡುವಂತದ್ದಾಗಿರುತ್ತೆ. ಶೀತಲತೆಯ ನೆರಳನ್ನ ಕೊಡುತ್ತೆ, ಮಧುರತೆಯ ಹಣ್ಣುಗಳನ್ನ ಕೊಡುತ್ತೆ, ದಿವ್ಯ ಗುಣಗಳ ಸುಗಂಧವನ್ನ ಸದಾ ನೀಡ್ತಾ ಇರುತ್ತೆ. ಹಾಗಿದ್ರೆ ಈ ದೇಹ ಪ್ರಜ್ಞೆ ಮತ್ತು ಆತ್ಮ ಪ್ರಜ್ಞೆ ಅಂತಂದ್ರೆ ಏನು? ಈ ದೇಹ ಪ್ರಜ್ಞೆಯನ್ನ ಆತ್ಮ ಪ್ರಜ್ಞೆಯಿಂದ ಹೇಗೆ ಬದಲಾವಣೆ ಮಾಡ್ಕೊಳ್ಬೇಕಾಗಿದೆ? ಆತ್ಮ ಪ್ರಜ್ಞೆಯ ಅದ್ಭುತವಾದ ಲಾಭಗಳೇನಾಗಿದ್ದಾವೆ? ಇದೆಲ್ಲದರ ವಿವರವನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಪ್ರಜ್ಞೆ ಅಂದ್ರೆ ಏನ್? ಹಾಗಿದ್ರೆ ನಾವು ಯಾರಾಗಿದ್ದೇವೆ, ನಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ ಅನ್ನೋದ್ರ ಎಚ್ಚರಿಕೆ ಅಥವಾ ಅರಿವಿಗೆ ಪ್ರಜ್ಞೆ ಅಂತ ಹೇಳ್ತೇವೆ. ಉದಾಹರಣೆಗೆ ನಾವು ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇರ್ತೇವೆ, ಮುಂದ್ಗಡೆ ಒಂದು ಗಾಡಿ ಬರ್ತಾ ಇದೆ, ನಾವು ತಕ್ಷಣ ಸೈಡ್ಗೆ ಸರಿತೇವೆ. ಅಂತಂದ್ರೆ ಮುಂದ್ಗಡೆ ಗಾಡಿ ಬರ್ತಾ ಇದೆ ಅಂತ ಅನ್ನುವ ಅರಿವು ನಮ್ಗಾಯ್ತು. ತಕ್ಷಣ ಏನ್ ಮಾಡಿದ್ವಿ? ಸೈಡ್ಗೆ ನಾವು ಸರದ್ವಿ. ಇದು ಪ್ರಜ್ಞೆ ಆಗಿದೆ. ಅದೇ ಏನಾದ್ರೂ ಪ್ರಜ್ಞೆ ಇರ್ಲಿಲ್ಲ ಅಂತಂದ್ರೆ ಹಾಗೆ ಮುಂದೆ ಹೋಗ್ಬಿಡ್ತಾ ಇದ್ವಿ, ಅಲ್ಲಿ ಆಕ್ಸಿಡೆಂಟ್ ಆಗುವಂತಹ, ದುರ್ಘಟನೆ ಘಟಿಸುವಂತಹ ಸಾಧ್ಯತೆ ಇತ್ತು. ಅಂತಂದ್ರೆ ಪ್ರಜ್ಞೆ ಅಂತಂದ್ರೆ ಆ ಸಂದರ್ಭದಲ್ಲಿ ನಾವು ಏನ್ ನಡೀತಾ ಇದೆ ಅನ್ನೋದ್ರ ಅರಿವು ಮತ್ತು ಎಚ್ಚರಿಕೆಗೆ ಪ್ರಜ್ಞೆ ಅಂತ ಹೇಳ್ತೇವೆ. ಇನ್ನು ಕೆಲವೊಂದು ಉದಾಹರಣೆ ನೋಡೋದಾದ್ರೆ, ಕೆಲವೊಬ್ರು ತಮ್ಮ ಶರೀರದ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ತಿನ್ನುವಂತಹ ಊಟದಲ್ಲಿ ಎಲ್ಲಾನು ಕೂಡ ಅವರು ಸರಿಯಾದದನ್ನೇ ಆಯ್ಕೆ ಮಾಡ್ತಿರ್ತಾರೆ. ಪೌಷ್ಟಿಕವಾದ ಆಹಾರವನ್ನೇ ಅವ್ರು ಯಾವಾಗ್ಲೂ ಕೂಡ ಆಯ್ಕೆ ಮಾಡ್ಕೊಳ್ತಿರ್ತಾರೆ. ಅವಾಗ ನಾವು ಅವರಿಗೆ ಹೇಳ್ತೀವಲ್ವಾ, ಅವ್ರು ಸ್ವಲ್ಪ ಹೆಲ್ತ್ ಕಾನ್ಸಿಯಸ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು, ಆರೋಗ್ಯದ ಕಡೆಗೆ ಅವ್ರಿಗೆ ಪ್ರಜ್ಞೆ ಇದೆ ಅಂತ ಹೇಳ್ಬಿಟ್ಟು ಹೇಳ್ತೀವಲ್ವಾ. ಕೆಲವೊಬ್ರು ಬ್ಯೂಟಿ ಕಾನ್ಸಿಯಸ್ ಆಗಿರ್ತಾರೆ. ಅಂತಂದ್ರೆ ಯಾವಾಗ್ಲೂ ಸೌಂದರ್ಯದ ಬಗ್ಗೆನೇ ಅವರು ಗಮನ ಹರಿಸ್ತಿರ್ತಾರೆ, ಅದ್ರ ಬಗ್ಗೆನೇ ಕಾಳಜಿ ವಹಿಸ್ತಿರ್ತಾರೆ, ಅದ್ರ ಬಗ್ಗೆನೇ ಮಾತಾಡ್ತಿರ್ತಾರೆ. ಅಂತಂದ್ರೆ ಇವ್ರು ಸ್ವಲ್ಪ ಬ್ಯೂಟಿ ಕಾನ್ಸಿಯಸ್ ಅಲ್ವಾ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ರು ಪದೇ ಪದೇ ಅವ್ರ ಬಟ್ಟೆ ಕಡೆ ಗಮನ ಕೊಡ್ತಾ ಇದ್ದಾರೆ, ಅಥವಾ ಇನ್ನೊಬ್ರ ಬಗ್ಗೆನೂ ಬಟ್ಟೆ ಬಗ್ಗೆ ಹೇಳ್ತಾ ಇದ್ದಾರೆ, ಇದು ಹೀಗಿರ್ಬೇಕು, ಇದು ಹೀಗಿರ್ಬೇಕು ಅಂತಂದ್ರೆ ನಾವ್ ಹೇಳ್ತೀವಲ್ವಾ, ಇವ್ರು ಸ್ವಲ್ಪ ಡ್ರೆಸ್ ಕಾನ್ಸಿಯಸ್ ಅಲ್ವಾ ಅಂತ ಹೇಳ್ಬಿಟ್ಟು. ಈ ತರ ನಾವು ದಿನನಿತ್ಯ ದಿನದಲ್ಲಿ ಅನೇಕ ಬಾರಿ ಅನೇಕ ಪ್ರಜ್ಞೆಯಲ್ಲಿ, ಕಾನ್ಸಿಯಸ್ನೆಸ್ ಅಲ್ಲಿ ಇರ್ತೇವೆ. ಒಂದ್ ಪ್ರಜ್ಞೆ ಇದೆ ಅಂತಂದ್ರೆ ಇನ್ನೊಂದು ಪ್ರಜ್ಞೆಗೆ ನಾವು ಶಿಫ್ಟ್ ಆಗ್ತಾ ಇರ್ತೇವೆ. ಆದ್ರೆ ಒಂದು ಪ್ರಜ್ಞೆ ಯಾವಾಗ್ಲೂ ಕೂಡ ತುಂಬಾ ಆಳವಾಗಿ ನಮ್ಮ ಮನಸ್ಸಿನಲ್ಲಿ, ನಮ್ಮ ಸಂಸ್ಕಾರಗಳಲ್ಲಿ ಬೇರೂರಿದೆ. ಅದುವೇ ದೇಹ ಪ್ರಜ್ಞೆ. ದೇಹ ಪ್ರಜ್ಞೆ ಅಂತಂದ್ರೆ ಏನು? ನಮ್ಮನ್ನ ನಾವು ಈ ಶರೀರ ಅಂತ ಹೇಳ್ಬಿಟ್ಟು ತಿಳಿದುಕೊಂಡಿರೋದು. ಅಂತಂದ್ರೆ ನೀವು ಯಾರು ಅಂತಂದ್ರೆ ನಾವು ಹೆಸರು ಹೇಳ್ತೇವೆ, ಅಥವಾ ನಮ್ಮ ಅಡ್ರೆಸ್ ಹೇಳ್ತೇವೆ, ಅಥವಾ ಯಾರು ಮಕ್ಕಳಾಗಿದ್ದೇವೆ ಅಂತ ಹೇಳ್ತೇವೆ, ಅಥವಾ ಏನ್ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳ್ಬಿಟ್ಟು ಈ ರೀತಿ ಶರೀರಕ್ಕೆ ಸಂಬಂಧಪಟ್ಟಿದ್ದನ್ನೇ ನಾವು ನಮ್ಮ ಪರಿಚಯದಲ್ಲಿ ಹೇಳ್ತೇವೆ. ಅಂತಂದ್ರೆ ನಮ್ಮನ್ನ ನಾವು ಈ ದೇಹ ಅಂತ ತಿಳಿದುಕೊಂಡಿದ್ದೇವೆ. ಇದರಲ್ಲಿ ಏನ್ ತಪ್ಪಿದೆ? ಕಣ್ಣಿಗೆ ಕಾಣಿಸ್ತಿರೋ ದೇಹನ ತಾನೆ. ನಾವು ದೇಹ ಅಲ್ವಾ ಹಾಗಿದ್ರೆ? ಈ ರೀತಿ ಪ್ರಶ್ನೆ ಹೇಳ್ಬೋದು. ಇಲ್ಲಿ ಸರಿ ಮತ್ತು ತಪ್ಪು ಅನ್ನೋದಕ್ಕಿಂತ ಸತ್ಯ ಏನಾಗಿದೆ ಅನ್ನೋದು ಬಹಳ ಮುಖ್ಯವಾಗಿದೆ. ಸತ್ಯ ಯಾವಾಗ್ಲೂ ಕೂಡ ಒಂದೇ ರೀತಿ ಇರುತ್ತೆ. ಸತ್ಯ ಯಾವತ್ತೂ ಕೂಡ ಬದಲಾವಣೆ ಆಗೋದಿಲ್ಲ. ಸತ್ಯ ಯಾವಾಗ್ಲೂ ಕೂಡ ಅವಿನಾಶಿಯಾಗಿದೆ, ಅದು ವಿನಾಶವನ್ನ ಹೊಂದೋದಿಲ್ಲ. ಈ ಶರೀರ, ಇದಕ್ಕೆ ಇದರದೇ ಆದ ಒಂದು ಮಿತಿಯುಳ್ಳಂತಹ ಅವಧಿ ಇದೆ, ಆಯುಷ್ಯ ಇದೆ. ಆ ಆಯುಷ್ಯ ಮುಗಿದ ತಕ್ಷಣ ಈ ಶರೀರ ವಿನಾಶವನ್ನ ಹೊಂದುತ್ತೆ. ಮತ್ತು ಈ ಶರೀರ ಚಿಕ್ಕ ಮಗುವಿಂದ ಹಿಡಿದು ಯುವ ಅವಸ್ಥೆ ಅಥವಾ ಪ್ರೌಢ ಅವಸ್ಥೆ, ಯುವ ಅವಸ್ಥೆ ಅಥವಾ ವೃದ್ಧ ಅವಸ್ಥೆ ಅಂತ ಹೇಳ್ಬಿಟ್ಟು ಪರಿವರ್ತನೆ ಆಗ್ತಾನೆ ಇರುತ್ತೆ, ಬದಲಾವಣೆ ಆಗ್ತಾನೆ ಇರುತ್ತೆ. ಮತ್ತು ಇದು ಶಾಶ್ವತವಾಗಿ ಇರೋದಿಲ್ಲ. ಸತ್ಯ ಸದಾ ಶಾಶ್ವತವಾಗಿ ಒಂದೇ ಆಗಿ ಇರುತ್ತೆ. ಅದರಿಂದ ಈಗ ಉದಾಹರಣೆ ನೋಡಿದ್ರು ಕೂಡ ಡೆಡ್ ಬಾಡಿಗೂ ಮತ್ತು ಜೀವಂತವಾಗಿರುವ ನಮಗೂ ಕೂಡ ಏನ್ ವ್ಯತ್ಯಾಸ ಅಂತ ಅಂದ್ರೆ, ಆ ಶರೀರದಲ್ಲಿ ಪ್ರಾಣಶಕ್ತಿ ಇಲ್ಲ, ನಮ್ಮಲ್ಲಿ ಪ್ರಾಣಶಕ್ತಿ ಇದೆ. ಆ ಶರೀರದಲ್ಲಿ ಕೂಡ ಎಲ್ಲಾ ಕರ್ಮೇಂದ್ರಿಯಗಳಿದಾವೆ, ಆದ್ರೆ ಚಲನವಲನ ಇಲ್ಲ. ಯಾಕೆ ಅಂತಂದ್ರೆ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಅಂತ ಹೇಳ್ತಾರೆ. ಅಂದ್ರೆ ಪ್ರಾಣ ಇಲ್ಲ, ಹೊರಟೋಯ್ತು, ಅಥವಾ ಹೊರಟೋದ್ರು ಅಂತ ಹೇಳ್ತಾರಲ್ವಾ, ಅವ್ರು ಹೊರಟೋಗ್ಬಿಟ್ರು ಅಂತ ಹೇಳ್ತಾರಲ್ವಾ. ಯಾರು ಹೊರಟೋಗಿದ್ವು ಹಾಗಿದ್ರೆ ಅಂತಂದ್ರೆ ಆ ಶರೀರದಲ್ಲಿ ಇದ್ದಂತಹ ಪ್ರಾಣ ಶಕ್ತಿ ಹೊರಟೋಯ್ತು ಅಂತ. ನಾವೆಲ್ಲರೂ ಕೂಡ ಚೈತನ್ಯ, ಆ ಪ್ರಾಣ ಶಕ್ತಿ ಆಗಿದ್ದೇವೆ. ಇದಕ್ಕೇನೆ ಆಧ್ಯಾತ್ಮಿಕದಲ್ಲಿ ಆತ್ಮ ಅಂತ ಹೇಳ್ಬಿಟ್ಟು ಶಬ್ದ ಇದೆ, ಅಥವಾ ಆತ್ಮ ಅಂತ ಕರೀತಾರೆ, ಸ್ಪಿರಿಟ್ ಅಂತ ಹೇಳ್ತಾರೆ, ಸೋಲ್ ಅಂತ ಹೇಳ್ತಾರೆ. ನಾವೆಲ್ಲರೂ ಕೂಡ ಚೈತನ್ಯ ಶಕ್ತಿ ಆತ್ಮ ಆಗಿದ್ದೇವೆ, ಈ ಶರೀರ ಅಲ್ಲ. ಈ ಶರೀರದಲ್ಲಿ ನಾವು ನಿವಾಸ ಮಾಡ್ತಾ ಇದ್ದೇವೆ.
ಈ ಭ್ರುಕುಟಿಯ ಮಧ್ಯಭಾಗದಲ್ಲಿ ನಮ್ಮ ಬ್ರೈನ್ ಒಳಗಡೆ ಹೈಪೋಥಲಾಮಸ್ ಮತ್ತು ಪಿಟ್ಯುಟರಿ ಗ್ರಂಥಿಗಳು ಇದಾವೆ. ಅದ್ರ ಮಧ್ಯಭಾಗದಲ್ಲಿ ಈ ಪ್ರಾಣ ಶಕ್ತಿ ಅಥವಾ ನಾನು ಆತ್ಮ ನಿವಾಸ ಮಾಡ್ತಿರೋದು. ಸೊ ಸರಿ, ಏನ್ ವ್ಯತ್ಯಾಸ ಏನಾಗುತ್ತೆ? ನಮ್ಮನ್ನ ನಾವು ಶರೀರ ಅಂತ ತಿಳ್ಕೊಂಡ್ರೆ ಏನು ಅಥವಾ ಆತ್ಮ ಅಂತ ತಿಳ್ಕೊಂಡ್ರೆ ಏನು? ಏನ್ ವ್ಯತ್ಯಾಸ? ಜೀವನದ ಮೇಲೆ ಯಾವ ರೀತಿ ಇದು ವ್ಯತ್ಯಾಸವನ್ನ ಅಥವಾ ಪರಿಣಾಮವನ್ನ ಬೀರುತ್ತೆ? ಈ ರೀತಿ ಪ್ರಶ್ನೆ ಬರ್ಬೋದು. ಸಾಕಷ್ಟು ವ್ಯತ್ಯಾಸವನ್ನ ಉಂಟು ಮಾಡುತ್ತೆ ಈ ಪ್ರಜ್ಞೆ. ಬಾಡಿ ಕಾನ್ಸಿಯಸ್ ಮತ್ತು ಸೋಲ್ ಕಾನ್ಸಿಯಸ್ನೆಸ್, ಈ ಪ್ರಜ್ಞೆ ನಮ್ಮ ಜೀವನಕ್ಕೆ ಆಧಾರ ಆಗಿದೆ. ನಾವ್ ಇವತ್ತೇನೆಲ್ಲ ಆಲೋಚನೆಗಳು ಮಾಡ್ತಾ ಇದ್ವಿ, ಮಾತಾಡ್ತಾ ಇದ್ವಿ, ವ್ಯವಹಾರ ಮಾಡ್ತಾ ಇದ್ದೇವೆ, ನಮ್ಮ ದೃಷ್ಟಿಕೋನ ಏನಿದೆ ಅದು ಸಿಚುವೇಶನ್ ಬಗ್ಗೆ ಆದ್ರೂ ಆಗಿರ್ಬೋದು, ವ್ಯಕ್ತಿಗಳ ಬಗ್ಗೆ ಆದ್ರೂ ಆಗಿರ್ಬೋದು, ಪರಿಸ್ಥಿತಿಗಳ ಬಗ್ಗೆ ಆದ್ರೂ ಆಗಿರ್ಬೋದು, ಇದೆಲ್ಲಾನು ಕೂಡ ಈ ಕಾನ್ಸಿಯಸ್ ಮೇಲೆ ಆಧಾರಿತವಾಗಿದೆ. ನಮ್ಮನ್ನ ನಾವು ಶರೀರ ಅಂತ ತಿಳ್ಕೊಂಡು ಆ ದೇಹ ಪ್ರಜ್ಞೆಯಲ್ಲಿರೋದ್ರಿಂದ ಅನೇಕ ನೋವು, ದುಃಖವನ್ನ ನಾವು ದಿನನಿತ್ಯ ಅನುಭವ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಹೇಳೋದಾದ್ರೆ, ಈ ದೇಹ ಪ್ರಜ್ಞೆ ಅನ್ನೋದು ಎಲ್ಲಾ ವಿಕಾರಗಳ ಉಗಮ ಏನಾಗಿದೆ, ಉತ್ಪತ್ತಿ ಆಗುವಂತದ್ದಕ್ಕೆ ಕಾರಣ ಆಗುತ್ತೆ. ಅಂತಂದ್ರೆ ದೇಹ ಪ್ರಜ್ಞೆಯಿಂದ ವಿಕಾರಗಳ ಉತ್ಪತ್ತಿ ಆಗುತ್ತೆ, ಉಗಮ ಆಗುತ್ತೆ. ಹೇಗೆ ಅಂತಂದ್ರೆ, ಯಾವಾಗ ನಮ್ಮನ್ನ ನಾವು ಈ ಶರೀರ ಅಂತ ತಿಳ್ಕೊಳ್ತೇವೆ, ಇನ್ನೊಬ್ಬರನ್ನು ಕೂಡ ಶಾರೀರಿಕ ದೃಷ್ಟಿಯಿಂದನೇ ನೋಡ್ತೇವೆ, ಇನ್ನೊಬ್ಬರ ಶರೀರದ ಸೌಂದರ್ಯದ ಕಡೆಗೆ ನಾವು ಆಕರ್ಷಿತರಾಗ್ತೇವೆ, ಅವರನ್ನ ಆ ರೀತಿನೇ ಪಡಿಬೇಕು ಅಂತ ಬಯಸ್ತೇವೆ, ಅಥವಾ ಅವ್ರ ಮೇಲೆ ಅದೇ ರೀತಿ ಶಾರೀರಿಕವಾಗಿನೇ ಅಧಿಕಾರ ಪಡಿಬೇಕು ಅಂತ ಹೇಳ್ಬಿಟ್ಟು ಇಷ್ಟಪಡ್ತೇವೆ. ಇದೇ ಏನಾಗಿದೆ, ಕಾಮ ವಿಕಾರಕ್ಕೆ ಮೊದಲನೇ ಹೆಜ್ಜೆ ಆಗಿದೆ. ಸೊ ಯಾವಾಗ ನಮ್ಮನ್ನ ನಾವು ಈ ಶರೀರ ಅನ್ಕೊಳ್ತೇವೆ, ನಾವು ಅಭಿನಯ ಮಾಡುವಂತಹ ಪಾತ್ರ ಅಥವಾ ಪಾತ್ರದ ಹೆಸರು, ಸಂಬಂಧ, ಇದೆಲ್ಲಾನು ನಾನೇ ಅಂತ ತಿಳ್ಕೊಳ್ತೇವೆ. ಉದಾಹರಣೆಗೆ, ನಾನು ತಂದೆ ಆಗಿದ್ದೇನೆ, ನನ್ನ ತಾಯಿ ಆಗಿದ್ದೇನೆ, ನನ್ನ ಪತಿ ಆಗಿದ್ದೇನೆ, ನನ್ನ ಪತ್ನಿ ಆಗಿದ್ದೇನೆ, ನನ್ನ ಸಹೋದರಿ ಆಗಿದ್ದೇನೆ, ನನ್ನ ಸಹೋದರ ಆಗಿದ್ದೇನೆ. ಈ ರೀತಿ ಸಂಬಂಧಗಳನ್ನೇ ನಾನು ಅಂತ ತಿಳ್ಕೊಂಡ್ಬಿಡ್ತೇವೆ. ಸೊ ಅವಾಗ ಏನಾಗುತ್ತೆ, ನನ್ನ ತಂದೆ ಆಗಿದ್ದೀನಲ್ವಾ, ನನ್ನ ಮಕ್ಕಳಿಗೆ ನಾನು ಈ ಕೆಲಸ ಹೇಳ್ತಾ ಇದ್ದೀನಿ ಅಥವಾ ಇದನ್ನ ಮಾಡ್ಬೇಡ ಅಂತ ಹೇಳ್ತಾ ಇದ್ದೇನೆ, ಅವ್ರು ಅದನ್ನ ಮಾಡಿದ್ರು ಅಥವಾ ನಮ್ಮ ಮಾತು ಕೇಳಿಲ್ಲ ಅಂತಂದ್ರೆ ನಮ್ಗೆ ಕೋಪ ಬರುತ್ತೆ. ಅಂತಂದ್ರೆ ಕೋಪಕ್ಕೆ ಕಾರಣನು ಕೂಡ ಏನಾಯ್ತು, ಈ ದೇಹ ಪ್ರಜ್ಞೆ ಅಥವಾ ನನ್ನನ್ನು ನಾನು ಪಾತ್ರ ಅಂತ ತಿಳ್ಕೊಳ್ಳೋದ್ರಿಂದ ಕೋಪಕ್ಕೆ ಇದೇನಾಗ್ತಾ ಇದೆ, ಕಾರಣ ಆಗ್ತಾ ಇದೆ. ಸೊ ಯಾವಾಗ ನಮ್ಮನ್ನ ನಾವು ಶರೀರ ಅಂತ ತಿಳ್ಕೊಳ್ತೇವೆ, ಸೊ ಹೊರಗಡೆಯಿಂದ ನಮ್ಮ ಖುಷಿಯನ್ನ ನಾವು ಬಯಸ್ತೇವೆ. ವ್ಯಕ್ತಿಗಳಲ್ಲಿ, ವಸ್ತುಗಳಲ್ಲಿ, ಸಂಬಂಧಗಳಲ್ಲಿ ಬಾಹ್ಯವಾಗಿ ನಾವು ಖುಷಿಯನ್ನ ಬಯಸ್ತಾ ಇರ್ತೀವಿ, ಬಾಹ್ಯವಾಗಿ ನಾವು ಖುಷಿಯನ್ನ ಹುಡುಕ್ತಾ ಇರ್ತೀವಿ. ಸೊ ಯಾವಾಗ ನಮ್ಗೆ ಬಾಹ್ಯವಾಗಿ ನಮ್ಮ ಖುಷಿಗೆ ನಾವು ಆಧಾರಿತವಾಗಿರ್ತೀವಲ್ವಾ, ನಾವೇನಾದ್ರೂ ಇಷ್ಟ ಪಡ್ತೀವಿ ಅಂತಂದ್ರೆ, ನಮ್ಗೆ ಸಿಗ್ತಾ ಇದೆ ಅಂತಂದ್ರೆ ಇನ್ನೂ ಬೇಕನ್ನುವಂತಹ ಲೋಭ. ಯಾಕಂದ್ರೆ ಖುಷಿ ಬಾಹ್ಯವಾಗಿದೆ ಅಲ್ವಾ ನಮ್ದು. ಸೊ ನಮ್ಮ ಮನಸ್ಸಿನ ಶಾಂತಿ, ಸುಖ, ಆನಂದ ಎಲ್ಲಾನು ಬಾಹ್ಯವಾಗಿ ಹುಡುಕ್ತಾ ಇದೀವಿ, ಯಾಕಂದ್ರೆ ನಮ್ಮನ್ನ ನಾವು ಶರೀರ ಅಂತ ತಿಳಿದುಕೊಂಡಿದ್ದೇವೆ. ಸೊ ಯಾವಾಗ ಬಾಹ್ಯವಾಗಿ ನಮ್ ಖುಷಿ ಹುಡುಕ್ತಾ ಇದೀವಿ ಅಂತಂದ್ರೆ, ಏನಾದ್ರೂ ನಮ್ಗೆ ಸಿಗ್ತಾ ಇದೆ ಅಂತಂದ್ರೆ ಇನ್ನಷ್ಟು ಬೇಕು ಅನ್ನುವಂತಹ ಲೋಭ ಉತ್ಪತ್ತಿ ಆಗುತ್ತೆ. ಯಾವಾಗ ನಾವು ಕೇಳಿದ್ದೆಲ್ಲಾನು, ಬಯಸಿದ್ದೆಲ್ಲಾನು ಸಿಗ್ತಾ ಇದೆ ಅಲ್ವಾ, ಅದನ್ನ ನಾನು ಕಳೆದುಕೊಳ್ಬಾರ್ದು ಅನ್ನುವಂಥದ್ದು ಭಾವನೆ ಉತ್ಪತ್ತಿ ಆಗುತ್ತೆ. ಮತ್ತೆ ಆ ವಸ್ತು ಆಗಿರ್ಲಿ, ವ್ಯಕ್ತಿ ಆಗಿರ್ಲಿ, ಪದಾರ್ಥ ಆಗಿರ್ಲಿ, ಅದ್ರ ಜೊತೆ ವ್ಯಾಮೋಹ, ಅಟ್ಯಾಚ್ಮೆಂಟ್ ಅನ್ನೋದು ಬೆಳೆಯುತ್ತೆ. ಯಾವಾಗ ನಾನು ಇಷ್ಟಪಟ್ಟಿದ್ದೆಲ್ಲ ಸಿಗ್ತಾ ಇದೆ, ಕೇಳಿದ್ದೆಲ್ಲ ಸಿಗ್ತಾ ಇದೆ ಅಂತಂದ್ರೆ ನಾನೇ ಶ್ರೇಷ್ಠ, ನಾನೇ ಎಲ್ಲ ಅನ್ನುವಂತಹ ಅಹಂಭಾವನೆ ಉತ್ಪತ್ತಿ ಆಗುತ್ತೆ. ಅಂತಂದ್ರೆ ಈ ಬಾಡಿ ಕಾನ್ಸಿಯಸ್ ನಿಂದ ಏನಾಗ್ತಾ ಇದೆ, ಬಯಸಿದ್ದೆಲ್ಲ ಸಿಗ್ಬೇಕಂತ ಹೇಳ್ಬಿಟ್ಟು ಕಾಮ ಉತ್ಪತ್ತಿ ಆಗ್ತಾ ಇದೆ. ಏನು ಬಯಸಿದ್ದು ಸಿಗದೆ ಇದ್ದಾಗ ಕೋಪ ಬರ್ತಾ ಇದೆ, ಸಿಕ್ಕಾಗ ಇನ್ನಷ್ಟು ಬೇಕು ಅಂತ ಹೇಳ್ಬಿಟ್ಟು ಲೋಭ ಉತ್ಪತ್ತಿ ಆಗ್ತಾ ಇದೆ. ಸೊ ಏನ್ ಸಿಗ್ತಾ ಇದೆ ಅದು ಕಳೆದುಕೊಳ್ಬಾರ್ದು ಅಂತ ಅಟ್ಯಾಚ್ಮೆಂಟ್ ಬರ್ತಾ ಇದೆ, ಅಥವಾ ಬಯಸಿದ್ದೆಲ್ಲ ಬಯಸಿದಾಗ ಸಿಕ್ಕಾಗ ಅಹಂಭಾವನೆ ಉತ್ಪತ್ತಿ ಆಗ್ತಾ ಇದೆ. ಈ ರೀತಿ ಬಾಡಿ ಕಾನ್ಸಿಯಸ್ ನಿಂದ ಈ ವಿಕಾರಗಳು ಉತ್ಪತ್ತಿ ಆಗ್ತಾ ಇದೆ. ಎರಡನೇದಾಗಿ ಭೇದ ಭಾವಗಳು. ವರ್ಣ ಭೇದ, ಇವ್ರು ಕಪ್ಪಾಗಿದ್ದಾರೆ, ಇವ್ರು ಬಿಳಿಯಾಗಿದ್ದಾರೆ. ಯಾಕಂದ್ರೆ ಶರೀರನೇ ನಾವು ಅನ್ಕೊಂಡ್ಬಿಟ್ಟಿದೆ ಅಲ್ವಾ, ಶರೀರದಿಂದ ನಮ್ಮನ್ನ ನಾವ್ ಏನ್ ಮಾಡ್ತಾ ಇದೀವಿ, ಬೇರೆ ಬೇರೆ ಭೇದ ಭಾವದಲ್ಲಿ ಬರ್ತಾ ಇದೀವಿ, ವರ್ಣ ಭೇದ ಉಂಟಾಗ್ತಾ ಇದೆ. ಇದೆಲ್ಲ ಏನ್ ಮಾಡ್ತಾ ಇದೆ, ನಮ್ಮನ್ನ ನಾವು ಏನಿಲ್ಲೆಲ್ಲರೂ ಕೂಡ ಈ ಬೇಹದ್ದಿನ ರಂಗ ಮಂಟಪದಲ್ಲಿ ಎಲ್ಲರೂ ಕೂಡ ನಾವು ಪಾತ್ರ ಅಭಿನಯ ಮಾಡೋದಕ್ಕಾಗಿ ಬಂದಿದ್ದೇವೆ. ಒಂದೇ ಮನೆ ಪರಮಧಾಮದಿಂದ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೇವೆ, ಒಬ್ಬ ಪರಂಪಿತ ಪರಮಾತ್ಮನ ಮಕ್ಕಳಾಗಿದ್ದೇವೆ. ಆದ್ರೆ ಇಲ್ಲಿ ಬಂದ್ಬಿಟ್ಟು ಈ ಶರೀರನೇ ನಾವು ಅನ್ಕೊಂಡ್ಬಿಟ್ಟು ವರ್ಣ ಭೇದಗಳಿಂದ ಬೇರೆ ಬೇರೆ ಆಗ್ತಾ ಇದ್ದೇವೆ. ಜಾತಿ ಭೇದ, ಮತಗಳ ಭೇದ, ಇವ್ರು ಬೇರೆ ಜಾತಿ, ನಾವು ಬೇರೆ ಜಾತಿ, ಇವರು ನಾವು ಒಂದೇ ಜಾತಿ. ಈ ರೀತಿ ನಮ್ಮ ಮಧ್ಯಗಳಲ್ಲೇ ಏನ್ ಮಾಡ್ತಾ ಇದೀವಿ, ಭೇದ ಭಾವ, ಜಾತಿ ಭೇದ ಭಾವ ಮಾಡಿ ದೂರ ಆಗ್ತಾ ಇದ್ದೇವೆ, ಡಿವೈಡ್ ಆಗ್ತಾ ಇದ್ದೇವೆ. ಮತ್ತು ಪ್ರಾಂತ್ಯ ಭೇದ, ಇವ್ರು ನಮ್ಮ ದೇಶದವರು ಅಥವಾ ಇವ್ರು ನಮ್ಮ ರಾಜ್ಯದವರು ಅಥವಾ ಇವರು ನಮ್ಮ ಊರಿನವರು. ಈ ರೀತಿ ಪ್ರಾಂತ್ಯಗಳ ಭೇದನ ಕೂಡ ಏನಕ್ಕಾಗ್ತಾ ಇದೆ, ನಮ್ಮನ್ನು ನಾವು ಶರೀರ ಅಂತ ತಿಳ್ಕೊಂಡಿರೋ ಕಾರಣ ಪ್ರಾಂತ್ಯ ಭೇದ ಉತ್ಪತ್ತಿ ಆಗ್ತಾ ಇದೆ. ಧರ್ಮಗಳ ಭೇದ ಅಥವಾ ಸೊ ಈ ರೀತಿ ಮತ ಪಂಥಗಳ ಭೇದ, ಈ ರೀತಿ ಅನೇಕ ಭೇದ ಭಾವಗಳಿಗೆ ಏನಾಗ್ತಾ ಇದೆ, ಈ ದೇಹ ಪ್ರಜ್ಞೆ ಅನ್ನೋದು ಕಾರಣ ಆಗ್ತಾ ಇದೆ. ಯಾವಾಗ ನಮ್ಮನ್ನ ನಾವು ಈ ಶರೀರ ಅಂತ ತಿಳ್ಕೊಳ್ತೀವಲ್ವಾ, ಇನ್ನೊಬ್ಬರನ್ನು ಕೂಡ ಶಾರೀರಿಕ ದೃಷ್ಟಿಯಿಂದನೇ ನೋಡ್ತೀವಲ್ವಾ, ಕಂಪೇರ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಅವ್ರು ನನ್ಗಿಂತ ಸುಂದರವಾಗಿದ್ದಾರೆ, ಅವ್ರು ನನ್ಗಿಂತ ತೆಳುವಾಗಿದ್ದಾರೆ, ಅವ್ರು ನನ್ಗಿಂತ ದಪ್ಪವಾಗಿದ್ದಾರೆ, ಅಥವಾ ಶ್ರೀಮಂತರಾಗಿದ್ದಾರೆ, ಅಥವಾ ಅವರು ಸೊ ಇಂತಿಂತ ಸಾಧನೆ ಮಾಡಿದ್ದಾರೆ, ಇಷ್ಟು ಮನೆಗಳನ್ನ ಕೊಂಡ್ಕೊಂಡಿದ್ದಾರೆ. ಸೊ
ಈ ರೀತಿ ನಮ್ಮನ್ನ ಅವರನ್ನ ನಾವು ಹೋಲಿಕೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಸೊ ಈ ರೀತಿ ಹೋಲಿಕೆ ಮಾಡ್ತಾ ಇದ್ವಿ ಅಂತಂದ್ರೆ ಕೆಲವೊಂದ್ಸಲ ನಮ್ಗಿಂತ ಕೆಳಮಟ್ಟದಲ್ಲಿರುವವರು, ನಮ್ಗಿಂತ ಹಣ ಆಸ್ತಿ ಕಡಿಮೆ ಇರುವಂತವ್ರು, ಅಥವಾ ನಮ್ಗಿಂತ ವಿದ್ಯೆ ಕಡಿಮೆ ಇರುವಂತವ್ರು, ಅಥವಾ ನಮ್ಗಿಂತ ರೂಪದಲ್ಲಿ ಕಡಿಮೆ ಇರುವಂತವ್ರು ನೋಡಿದಾಗ ನಮ್ಗೆ ನಾನು ಶ್ರೇಷ್ಠವಾಗಿದ್ದೀನಿ ಅನ್ನುವಂತಹ ಅಹಂಭಾವನೆ ಬರ್ಬೋದು. ಅಥವಾ ನಾನು ಇನ್ನೊಬ್ಬರನ್ನ ಭೇಟಿಯಾದಾಗ ಅವ್ರೆಲ್ಲರಿಗಿಂತ ನನ್ಗಿಂತ ಜಾಸ್ತಿ ಇದ್ದಾರೆ, ಅವಾಗ ನನ್ಗೆ ನನ್ನ ಬಗ್ಗೆನೇ ಕೀಳ್ರಿಮೆ ಉಂಟಾಗ್ಬೋದು. ಸೊ ಈ ರೀತಿ ನಿರಂತರವಾಗಿ ನಾವು ಒತ್ತಡದಲ್ಲಿ ಇರ್ತೇವೆ. ಯಾಕೆ? ಕಂಪ್ಯಾರಿಸನ್ ಮಾಡ್ತಾ ಇದ್ದೇವೆ. ಈ ಬಾಡಿ ಕಾನ್ಸಿಯಸ್ನೆಸ್ ಅಲ್ಲಿ ಇರೋದ್ರಿಂದ ಎಕ್ಸ್ಪೆಕ್ಟೇಷನ್ ಕೂಡ ಬೆಳಿಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾಕೆಂತಂದ್ರೆ ಸಂಬಂಧಗಳು, ನಾವು ಅಭಿನಯ ಮಾಡ್ತಾ ಇರುವಂತಹ ಪಾತ್ರಗಳನ್ನೇ ನಾನು ಅಂತ ಅನ್ಕೊಂಡ್ಬಿಟ್ಟಿರ್ತೀನಲ್ವಾ. ನನ್ನ ಪತಿ ಅಂತಂದ್ರೆ ನನ್ನ ಪತ್ನಿ ಆದವರು ಈ ರೀತಿ ಇರಬೇಕು. ಒಂದು ಪಾತ್ರದ ಬಗ್ಗೆ ನಾವು ಎಕ್ಸ್ಪೆಕ್ಟೇಷನ್, ರೋಲ್ ಮಾಡೆಲ್ಲ ಇಟ್ಕೊಂಡಿರ್ತೇವೆ ನಮ್ಮ ಮನಸ್ಸಿನಲ್ಲಿ. ಪತ್ನಿ ಆದವ್ರು ಈ ರೀತಿ ಇರಬೇಕು, ನಾನು ಕೋಪ ಮಾಡ್ಕೊಂಡ್ರು ಕೂಡ ಅವ್ರು ಬಂದು ನನ್ನ ಹತ್ರ ಪ್ರೀತಿಯಿಂದನೇ ಮಾತಾಡ್ಬೇಕು, ನನ್ನನ್ನ ಸಹನೆ ಮಾಡ್ಬೇಕು, ಅಥವಾ ಸೊ ನನ್ಗೆ ಏನ್ ಬೇಕು ಬೇಡ ಅಂತ ಹೇಳ್ಬಿಟ್ಟು ಅವ್ರು ಗಮನ ಕೊಡ್ಬೇಕು. ಈ ರೀತಿ ಮಕ್ಕಳು ನಾನು ತಂದೆ ತಾಯಿ ಅಂತ ನಾವು ನಮ್ಮ ಬಗ್ಗೆ ಅನ್ಕೊಂಡ್ವಿ, ಪಾತ್ರನೇ ನಾವು ಅನ್ಕೊಂಡ್ವಿ ಅಂತಂದ್ರೆ ಮಕ್ಕಳು ನಾವು ಹೇಳ್ದಂಗೆನೆ ಕೇಳ್ಬೇಕು, ನಮ್ಮ ನಿರ್ಧಾರಗಳಿಗೆ ಅವ್ರು ಗೌರವ ಕೊಡ್ಬೇಕು, ನಾವೇನ್ ತಗೊಳ್ತೇವೆ ನಿರ್ಧಾರಗಳು ಅವರು ಅದೆಲ್ಲಾನು ಕೂಡ ಅವರ ಒಳ್ಳೇದಕ್ಕಾಗಿನೇ ತೆಗೆದುಕೊಳ್ತಾ ಇದೀವಿ ಅಂತ ಅವ್ರು ಅರ್ಥ ಮಾಡ್ಕೊಳ್ಬೇಕು. ಈ ರೀತಿ ಒಂದು ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ ಎಕ್ಸ್ಪೆಕ್ಟೇಷನ್. ಮಕ್ಕಳಂದ್ರೆ ಹೀಗಿರ್ಬೇಕು, ತಂದೆ ಅಂದ್ರೆ ಹೀಗಿರ್ಬೇಕು, ತಾಯಿ ಅಂದ್ರೆ ಹೀಗಿರ್ಬೇಕು, ಒಂದು ರೋಲ್ ಮಾಡೆಲ್ ಆ ಸಂಬಂಧದ ಬಗ್ಗೆ, ಆ ಪಾತ್ರದ ಬಗ್ಗೆ ನಾವು ಇಟ್ಕೊಂಡ್ಬಿಟ್ಟಿರ್ತೇವೆ. ಸೊ ಅವಾಗ ಏನಾಗುತ್ತೆ, ಸೊ ಎಕ್ಸ್ಪೆಕ್ಟೇಷನ್ ನಮ್ಗೆ ಏನಾದ್ರೂ ನೆರವೇರ್ಲಿಲ್ಲ ಅಂತಂದ್ರೆ ಹತಾಶೆ, ನಿರಾಶೆ, ನೋವು, ದುಃಖ ಈ ರೀತಿ ಉಂಟಾಗುತ್ತೆ. ಮತ್ತು ನಮ್ಮನ್ನ ನಾವು ಈ ಶರೀರ ಅಂದ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ಜೀವನ ಅಂದ್ಮೇಲೆ ದುಃಖ, ಕಷ್ಟ, ಚಾಲೆಂಜಸ್ಗಳು ಬಂದೇ ಬರ್ತಾವಲ್ವಾ, ಪರಿಸ್ಥಿತಿಗಳು. ಸೊ ಯಾವಾಗ ತುಂಬಾ ಕಷ್ಟ ಆಗ್ತಿದೆ, ಆ ಪರಿಸ್ಥಿತಿ ತುಂಬಾ ದೊಡ್ಡದಾಗಿ ಅನಿಸ್ತಾ ಇದೆ ಅಂತಂದ್ರೆ ನಮ್ಗೇನ್ ಅನ್ಸುತ್ತೆ, ಈ ನೋವು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ಈ ಶರೀರನೇ ನಾನು ಬಿಟ್ಬಿಟ್ಟೆ ಅಂತಂದ್ರೆ, ಅಂದ್ರೆ ಸಮಾಪ್ತಿ ಮಾಡ್ಬಿಟ್ಟೆ ಅಂತಂದ್ರೆ ಈ ದುಃಖನೂ ಕೂಡ ಎಂಡ್ ಆಗ್ಬಿಡುತ್ತಲ್ವಾ, ಫಿನಿಶ್ ಆಗ್ಬಿಡುತ್ತಲ್ವಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತೀವಿ. ಅಂತಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ, ಸುಸೈಡ್ ಮಾಡಿಕೊಳ್ಳುವಂತಹ ಕಠಿಣವಾದ ನಿರ್ಣಯವನ್ನ ತೆಗೆದುಕೊಳ್ತೇವೆ. ಯಾಕೆ ಈ ರೀತಿ ಯೋಚನೆ ಬಂತು? ಯಾಕೆಂದ್ರೆ ನಮ್ಮನ್ನ ನಾವು ಈ ದೇಹ ಅಂತ ತಿಳಿದುಕೊಂಡಿದ್ದೇವೆ. ಯಾವಾಗ ಈ ದೇಹನೇ ನಾನು ಸಮಾಪ್ತಿ ಮಾಡ್ಬಿಟ್ಟೆ ಅಂತಂದ್ರೆ ಆ ಕಷ್ಟ ನೋವು ಕೂಡ ಎಂಡ್ ಆಗ್ಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡ್ಬಿಡ್ತೇವೆ. ಸೊ ಅದಕ್ಕೋಸ್ಕರ ಈ ರೀತಿ ನಿರ್ಣಯಗಳನ್ನು ಕೂಡ ಕೆಲವೊಂದ್ಸಲ ನಾವು ತೆಗೆದುಕೊಳ್ತೇವೆ. ಇದಕ್ಕೂ ಕಾರಣ ಏನಾಗಿದೆ? ಬಾಡಿ ಕಾನ್ಸಿಯಸ್ನೆಸ್ ಆಗಿದೆ. ಮತ್ತು ಸೊ ಅನೇಕ ರೀತಿಯ ಪ್ರಶ್ನೆಗಳು ನಮ್ಮ ಜೀವನದಲ್ಲಿ ಹೇಳ್ತವೆ. ಯಾಕೆ ನನ್ನ ಜೀವನದಲ್ಲಿ ಹೀಗಾಗ್ತಿದೆ, ಯಾಕೆ ನನ್ನ ಜೀವನದಲ್ಲಿ ಈ ರೀತಿಯ ಸಂಬಂಧಗಳಿದಾವೆ, ಎಲ್ರಿಗೂ ಕೂಡ ಸಕ್ಸಸ್ ಬಹಳ ಸಹಜವಾಗಿ ಸಿಗ್ತಾ ಇದೆ, ನನ್ನ ಜೀವನದಲ್ಲಿ ಇಷ್ಟು ಪರಿಶ್ರಮ ಪಟ್ಟರು ಕೂಡ ಯಾಕೆ ಪದೇ ಪದೇ ನಾನು ಫೇಲ್ಯೂರ್ ಆಗ್ತಾ ಇದ್ದೇನೆ. ಸೊ ನೋಡಿ, ಯಾವ್ದಾದ್ರು ವ್ಯಕ್ತಿ ತುಂಬಾ ಚೆನ್ನಾಗಿ ಬಾಳಿದ್ದಾರೆ, ಬಟ್ ಯಾವ್ದೋ ಒಂದು ದುರ್ಘಟನೆಯಲ್ಲಿ ಅವರ ನೆನಪಿನ ಶಕ್ತಿಯನ್ನು ಅವ್ರು ಕಳೆದುಕೊಂಡ್ರು ಅಂತಂದ್ರೆ ಸೊ ಅವ್ರಿಗೆ ಎಷ್ಟೊಂದು ಪ್ರಶ್ನೆಗಳು ಬರ್ತಿರ್ತಾವಲ್ವಾ. ನಾನು ಯಾರಾಗಿದ್ದೇನೆ, ಇವರೆಲ್ಲ ಯಾರಾಗಿದ್ದಾರೆ, ಇವ್ರು ಯಾಕೆ ಈ ರೀತಿ ವರ್ತಿಸ್ತಾ ಇದ್ದಾರೆ, ಸೊ ನಾನು ಎಲ್ಲಿದ್ದೇನೆ, ಏನ್ ಮಾಡ್ಬೇಕಾಗಿದೆ. ಸೊ ಪ್ರತಿನಿತ್ಯ ಅವ್ರಿಗೇನು ಗೊಂದಲಗಳು ಉಂಟಾಗ್ತಿರ್ತವೆ, ಅವರಿಗೆ ಪ್ರತಿನಿತ್ಯ ಪ್ರಶ್ನೆಗಳು ಕಾಡ್ತಾ ಇರ್ತವೆ. ಯಾಕೆಂದ್ರೆ ಅವರು ಅವ್ರ ಬಗ್ಗೆ ಮರೆತು ಹೋಗಿದ್ದಾರೆ. ಅದೇ ರೀತಿ ನಾವು ಕೂಡ ನಮ್ಮ ಬಗ್ಗೆ, ನಮ್ಮ ವಾಸ್ತವಿಕ ಅಸ್ತಿತ್ವ ಏನಿದೆಯಲ್ಲ ಅದನ್ನು ಮರೆತು ಬಿಟ್ಟು ಈ ಶರೀರ ಅಂದ್ಕೊಂಡಿರೋ ಕಾರಣ ಅನೇಕ ಪ್ರಶ್ನೆಗಳು. ಯಾಕೆ ಈ ಜಗತ್ತು ಹೀಗಿದೆ, ಯಾಕೆ ಇಲ್ಲಿ ಅಸಮಾನತೆ ಇದೆ, ಒಬ್ರು ತುಂಬಾ ಖುಷಿಯಾಗಿದ್ದಾರೆ, ಒಬ್ರಿಗೆ ತುಂಬಾ ಸೌಂದರ್ಯ ಇದೆ, ಒಬ್ರಿಗೆ ಸೊ ಕುರೂಪವಾಗಿದ್ದಾರೆ, ಒಬ್ರಿಗೆ ವಿದ್ಯೆ ಬೇಗ ತಲೆಗೆ ಹತ್ತಿತ್ತೆ, ಇನ್ನೊಬ್ರಿಗೆ ವಿದ್ಯೆ ಎಷ್ಟು ಪರಿಶ್ರಮ ಪಟ್ಟರು ಹತ್ತೋದಿಲ್ಲ. ಸೊ ಒಬ್ರಿಗೆ ಹಣಕಾಸು ಎಷ್ಟೊಂದು ಚೆನ್ನಾಗಿರುತ್ತೆ, ಇನ್ನೊಬ್ರು ಎಷ್ಟು ಪರಿಶ್ರಮ ಪಟ್ಟರು ಹಣಕಾಸು ಕೈ ಹಿಡಿಯೋದೇ ಇಲ್ಲ. ಈ ರೀತಿಯ ಅನೇಕ ಪ್ರಶ್ನೆಗಳು ನಮ್ಗೆ ಕಾಡ್ತಾ ಇರ್ತವೆ. ಯಾಕೆಂದ್ರೆ ನಾವು ಕೇವಲ ವರ್ತಮಾನದ ಜೀವನವನ್ನ ಮಾತ್ರ ನೋಡ್ತಾ ಇದೀವಿ, ನಮ್ಮನ್ನ ನಾವು ಶರೀರ ಅಂತ ತಿಳಿದುಕೊಂಡಿದ್ದೇವೆ. ಮತ್ತು ನಾವು ಯಾವಾಗ ಬಾಹ್ಯವಾಗಿ ನಮ್ಮನ್ನ ನಾವು ಶರೀರ ಅಂದ್ಕೊಳ್ತೇವೆ, ಅಥವಾ ಬಾಹ್ಯವಾಗಿ ನಮ್ಮ ಖುಷಿ, ಶಾಂತಿ, ನೆಮ್ಮದಿಯನ್ನ ಹುಡುಕ್ತಾ ಇರ್ತೀವಲ್ವಾ, ಶಾಶ್ವತವಾದ ಖುಷಿಯನ್ನ ಅನುಭವ ಮಾಡ್ಲಿಕ್ಕೆ ನಾವು ಸಾಧ್ಯನೇ ಆಗೋದಿಲ್ಲ. ಮತ್ತು ನಾವು ಬಾಡಿ ಕಾನ್ಸಿಯಸ್ನೆಸ್ ಅಲ್ಲಿ ಇರೋದ್ರಿಂದ ನಾವೇನು ಪಾತ್ರ ಅಭಿನಯ ಮಾಡ್ತಾ ಇದೀವಿ, ಯಾವ ರೋಲ್ ಅನ್ನ ನಾವು ಪೊಸಿಷನ್ ಅನ್ನ ನಿರ್ವಹಿಸ್ತಾ ಇದೀವಿ, ಅದನ್ನೇ ನಾನು ಅಂತ ಅನ್ಕೊಂಡ್ಬಿಡ್ತೇವೆ. ಸೊ ಉದಾಹರಣೆಗೆ, ನಾನು ಡಾಕ್ಟರ್ ಆಗಿದ್ದೇನೆ, ನಾನು ಇಂಜಿನಿಯರ್ ಆಗಿದ್ದೇನೆ, ಸೊ ನಾನು ಮ್ಯಾನೇಜರ್ ಆಗಿದ್ದೇನೆ, ನಾನು ಕಂಪ್ನಿ ಡೈರೆಕ್ಟರ್ ಆಗಿದ್ದೇನೆ, ನಾನು ಮಾಲೀಕ ಆಗಿದ್ದೇನೆ, ಸೊ ನಾನು ಮನೆಯ ಹಿರಿಯ ಆಗಿದ್ದೇನೆ. ಈ ರೀತಿ ಪೊಸಿಷನ್ ಗಳನ್ನೇ ನಾನು ಅಂತ ಅಂದ್ಕೊಂಡ್ಬಿಡ್ತೇನೆ. ಸೊ ಈ ರೀತಿ ರೋಲ್ ಕಾನ್ಸಿಯಸ್ ಆಗ್ಬಿಡ್ತೇವೆ, ನಮ್ಮ ಪೊಸಿಷನ್ ಪ್ರಜ್ಞೆಯಲ್ಲಿ ನಾವು ಇದ್ದು ಬಿಡ್ತೇವೆ. ಸೊ ಈ ರೀತಿ ಇದ್ದಾಗ ಏನಾಗುತ್ತೆ, ಹಲವಾರು ಜನರ ಜೊತೆ ನಾವು ದಿನನಿತ್ಯ ಏನ್ ಮಾಡ್ತೇವೆ, ಸಂಬಂಧ ಸಂಪರ್ಕದಲ್ಲಿ ಬರ್ತೇವೆ, ಎಲ್ಲರ ಜೊತೆ ನಮ್ಮ ವ್ಯವಹಾರ ಬದಲಾವಣೆ ಆಗ್ತಾ ಇರುತ್ತೆ. ನೋಡಿ, ಒಂದು ಉದಾಹರಣೆ ನೋಡೋದಾದ್ರೆ, ನೀವು ಯಾವುದೋ ಒಂದು ಕೆಲಸಕ್ಕೆ ಒಂದು ಕಂಪ್ನಿಗೋ ಅಥವಾ ಯಾವುದೋ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀರಾ. ಆ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಆ ಸ್ಥಳದ ಹೊರಗಡೆ ಗೇಟ್ ಮುಂದ್ಗಡೆ ಒಬ್ರು ಭಿಕ್ಷಕರು ಕುತ್ಕೊಂಡಿದ್ದಾರೆ. ಅವ್ರು ನಿಮ್ಗೆ ಭಿಕ್ಷೆ ಬೇಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ನೋಡಿ ನಿಮ್ಮ ವರ್ತನೆ ಹೇಗಿರುತ್ತೆ ಅವ್ರ ಪ್ರತಿ, ಅವ್ರ ಕಡೆ ನೀವು ನೋಡ್ತಾ ಇದ್ದೀರಾ, ಭಿಕ್ಷೆ ನೀಡ್ತಾ ಇದ್ದೀರಾ. ನೋಡಿ ಆ ದೃಶ್ಯವನ್ನ ನೋಡಿ, ವಿಶ್ವಲೈಸ್ ಮಾಡಿ. ಮತ್ತೆ ಗೇಟ್ ಹತ್ರ ಹೋಗ್ತಾ ಇದ್ದೀರಾ, ಅಲ್ಲಿ ವಾಚ್ಮ್ಯಾನ್ ಕುಳಿತುಕೊಂಡಿದ್ದಾರೆ. ನೀವು ಹೋದ ತಕ್ಷಣ ಎದ್ಬಿಟ್ಟು ಅವ್ರು ಸಲ್ಯೂಟ್ ಮಾಡ್ತಾ ಇದ್ದಾರೆ, ವಿಶ್ ಮಾಡ್ತಾ ಇದ್ದೀರಾ.
ನಿಮ್ ರಿಪ್ಲೈ ಹೇಗಿರುತ್ತೆ, ಅವ್ರಿಗೆ ರೆಸ್ಪಾನ್ಸ್ ಹೇಗಿರುತ್ತೆ ನೋಡಿ ಆ ದೃಶ್ಯವನ್ನ. ಮತ್ತೆ ಒಳಗಡೆ ಹೋಗ್ತಾ ಇದ್ದೀರಾ, ಅಲ್ಲಿ ರಿಸೆಪ್ಷನಿಸ್ಟ್ ಇದ್ದಾರೆ, ಅವರು ನೀವು ಯಾರು ಅಂತ ಹೇಳ್ಬಿಟ್ಟು ವಿಚಾರಿಸ್ಬಿಟ್ಟು ನಿಮ್ ಕೆಲಸ ಏನಾಗಬೇಕಾಗಿದೆ ಅಂತ ಹೇಳ್ಬಿಟ್ಟು ಯಾರನ್ನ ಭೇಟಿ ಆಗ್ಬೇಕು ಅಂತ ಕೇಳ್ತಾ ಇದ್ದಾರೆ. ಅವ್ರ ಜೊತೆ ನೀವು ಹೇಗೆ ಮಾತಾಡ್ತಾ ಇದ್ದೀರಾ ನೋಡಿ. ನಿಮ್ಮ ಧ್ವನಿ ಆಗಿರ್ಬೋದು, ಅಥವಾ ನಿಮ್ಮ ಎಕ್ಸ್ಪ್ರೆಷನ್ ಆಗಿರ್ಬೋದು, ನಿಮ್ಮ ಮಾತಿನ ಏರಿಳಿತ ಆಗಿರ್ಬೋದು ನೋಡಿ ಯಾವ ರೀತಿ ಇದೆ ಅಂತ. ಅವ್ರು ಹೇಳ್ತಾರೆ ನಿಮ್ ಕೆಲಸ ಆಗತ್ತೆ, ಇಂಥವ್ರು ಇಂಥ ಕೋಣೆಯಲ್ಲಿ ಇದ್ದಾರೆ ಅಥವಾ ಈ ಸ್ಥಳದಲ್ಲಿ ಇದ್ದಾರೆ, ನೀವು ಹೋಗ್ಬಿಟ್ಟು ಭೇಟಿಯಾಗಿ ಅಂತ ಹೇಳ್ತಾರೆ. ಆಗ ನೀವು ಹೋಗ್ತಾ ಇದ್ದೀರಾ, ನೀವೇ ಮೊದಲಿಗೆ ವಿಶ್ ಮಾಡ್ತಾ ಇದ್ದೀರಾ ಆ ವ್ಯಕ್ತಿಯನ್ನ ನೋಡ್ಬಿಟ್ಟು, ಅಥವಾ ನಿಮ್ಮ ಮುಖದಲ್ಲಿ ಎಕ್ಸ್ಪ್ರೆಷನ್ ಏನಿದೆ, ನಗ್ನಗ್ತಾ ಮಾತಾಡ್ತಾ ಇದ್ದೀರಾ ಅಥವಾ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀರಾ ನೋಡಿ ಆ ದೃಶ್ಯವನ್ನ ನೋಡಿ. ಸೊ ಅವ್ರು ಹೇಳ್ತಾರೆ ನೀವೆಲ್ಲ ತಂದಿರೋ ಡಾಕ್ಯುಮೆಂಟ್ ಎಲ್ಲಾನು ಸರಿಯಾಗಿದೆ, ನಿಮ್ ಕೆಲಸ 100% ಆಗುತ್ತೆ, ಆದ್ರೆ ಇಂತಿಂತ ಮ್ಯಾನೇಜರ್ ಕಡೆಯಿಂದ ಒಂದು ಸೈನ್ ಬೇಕು, ಅವ್ರು ಅಲ್ಲಿ ಕುಳಿತುಕೊಂಡಿರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಸೈನ್ ಮಾಡಿಸ್ಕೊಂಡ್ ಬಂದ್ಬಿಡಿ, ನಿಮ್ ಕೆಲಸ ಇವತ್ತೇ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಈಗ ನೀವು ಆ ವ್ಯಕ್ತಿ ಮ್ಯಾನೇಜರ್ ಆಗಿರ್ಬೋದು, ಇನ್ಯಾರೋ ಆಗಿರ್ಬೋದು, ಅವರನ್ನ ಭೇಟಿ ಆಗೋದಕ್ಕಾಗಿ ಹೋಗ್ತಾ ಇದ್ದೀರಾ ನೋಡಿ. ನಿಮ್ಮನ್ನ ನೀವು ಯಾವ ಸ್ಥಿತಿಯಲ್ಲಿ ನೀವು ಇದ್ದೀರಾ, ನಿಮ್ಮ ಮುಖದಲ್ಲಿ ಸ್ಮೈಲ್ ಇದೆಯಾ, ಅಥವಾ ನೀವು ಮೊದಲೇ ಅಲ್ಲಿ ಹೋಗ್ಬಿಟ್ಟು ನೀವು ಮೊದಲಿಗೆ ವಿಶ್ ಮಾಡ್ತಾ ಇದ್ದೀರಾ, ಅಥವಾ ಹೇಗೆ ಆ ದೃಶ್ಯವನ್ನ ನೋಡಿ. ಇಲ್ಲಿ ನೀವು 5 ಜನರನ್ನ ಭೇಟಿ ಆದ್ರಿ, 5 ಜನರ ಜೊತೆ ನಿಮ್ಮ ವ್ಯವಹಾರ ಹೇಗಿತ್ತು, ಸೊ ನಿಮ್ಮ ಧ್ವನಿ ಹೇಗಿತ್ತು, ನಿಮ್ಮ ಮುಖದಲ್ಲಿ ಮುಗುಳ್ನಾಗೆ ಹೇಗಿತ್ತು. ಸೊ ನಾವು ಇಲ್ಲಿ ಪ್ರತಿಯೊಬ್ಬರ ಜೊತೆ ಆಲ್ಮೋಸ್ಟ್ ನಮ್ಮೆಲ್ಲರದು ಕೂಡ ಬೇರೆ ಬೇರೆ ಆದ ವ್ಯವಹಾರನೇ ಇರುತ್ತೆ. ಯಾರ ಜೊತೆ ನಮ್ದು ಕೆಲಸ ಆಗ್ಬೇಕಾಗಿದೆ, ಯಾರ ಸೈನ್ ಬೇಕಾಗಿದೆ, ಅವ್ರ ಮುಂದೆ ನಾವು ಬಹಳ ವಿನಮ್ರವಾಗಿರ್ಬೋದು, ಮುಗುಳ್ನಗ್ತಾ ಇರ್ಬೋದು, ಧನ್ಯವಾದ ಹೇಳ್ತಾ ಇರ್ಬೋದು ಅವರಿಗೆ, ಅಥವಾ ಹೊರಗಡೆ ಇರೋ ಭಿಕ್ಷಕನ ಕಡೆ ನಾವು ಗಮನ ಕೊಡದೇನು ಇರ್ಬೋದು, ಅಥವಾ ಏನಾದ್ರೂ ದಾನ ಕೊಟ್ಬಿಟ್ಟು ಹೋಗಿರ್ಬೋದು. ಆದ್ರೂ ವ್ಯವಹಾರ ಕೂಡ ಸ್ವಲ್ಪ ಬದಲಾವಣೆ ಅನ್ನೋದಿತ್ತಲ್ವಾ. ಇದೆಲ್ಲ ಬದಲಾವಣೆ ಅನ್ನೋದು ಯಾಕಾಯ್ತು, ನಮ್ಮನ್ನ ನಾವು ಏನ್ ಅನ್ಕೊಂಡ್ಬಿಟ್ವಿ, ಶರೀರ ಅನ್ಕೊಂಡ್ವಿ ಮತ್ತು ಪೊಸಿಷನ್ ಅನ್ಕೊಂಡ್ವಿ, ನಾವು ಅಭಿನಯ ಮಾಡ್ತಾ ಇರುವಂತಹ ಪಾತ್ರ ಅನ್ಕೊಂಡ್ವಿ. ಅದಕ್ಕೆ ಮುಂದೆ ಇರುವಂತಹ ವ್ಯಕ್ತಿಯನ್ನು ಕೂಡ ಅವರ ಸ್ಟೇಟಸ್ ಮೇಲೆ ಅಥವಾ ಅವರ ಯಾವ ಪೊಸಿಷನ್ ಅಲ್ಲಿ ಅವ್ರ ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ತಕ್ಕಂತೆ ಅವ್ರ ಜೊತೆ ನಾವು ವ್ಯವಹಾರವನ್ನ ಮಾಡ್ತಾ ಇದ್ವಿ. ಈ 5 ವ್ಯಕ್ತಿಗಳ ಜೊತೆ ವ್ಯವಹಾರ ಮಾಡಿದ್ವಲ್ವಾ, ನಮ್ಮ ವಾಸ್ತವಿಕ ನಿಜವಾದ ವ್ಯವಹಾರ ಯಾವ್ದಾಗಿತ್ತು ಆಗಿದ್ರೆ, ನಮ್ಮ ನಿಜವಾದ ವ್ಯಕ್ತಿತ್ವ ಯಾವ್ದಾಗಿತ್ತು ಹಾಗಿದ್ರೆ. ಸೊ ಈ ದೇಹ ಅಭಿಮಾನದಲ್ಲಿ ಅಥವಾ ಬಾಡಿ ಕಾನ್ಸಿಯಸ್ ನಲ್ಲಿ ನಾವು ಇರೋದ್ರಿಂದ ಎಲ್ಲರ ಜೊತೆ ಟೈಮ್ ಟು ಟೈಮ್ ನಮ್ಮ ಈ ವ್ಯವಹಾರ, ನಮ್ಮ ನಡವಳಿಕೆ ಬದಲಾವಣೆ ಆಗ್ತಾ ಇರುತ್ತೆ. ನಾವು ಇಷ್ಟು ಬಾರಿ ದಿನದಲ್ಲಿ ಬದಲಾವಣೆ ಆಗ್ತಾ ಇದ್ರೆ ಸೊ ನಮ್ಮಲ್ಲಿ ಸ್ಥಿರತೆ ಅನ್ನೋದು ಅಥವಾ ಏಕಾಗ್ರತೆ ಅನ್ನೋದಾಗ್ಲಿ ಅಥವಾ ನಮ್ಮ ವ್ಯಕ್ತಿತ್ವ ಇದೆ ಅಂತ ಹೇಳ್ಬಿಟ್ಟು ಹೆಂಗ್ ಗುರುತಿಸ್ಲಿಕ್ಕಾಗುತ್ತೆ ಅಲ್ವಾ. ನಾವು ನಮ್ಮ ಒರಿಜಿನಲ್ ಗುಣಗಳಿಂದ, ಶಕ್ತಿಗಳಿಂದ ವಿಮುಖರಾಗ್ತಾ ಅಥವಾ ದೂರ ಆಗ್ತಾ ಹೋಗ್ತೇವೆ. ಸೊ ಈ ರೀತಿ ತುಂಬಾ ದೊಡ್ಡ ಲಿಸ್ಟ್ ಇದೆ ಈ ದೇಹ ಪ್ರಜ್ಞೆಯಲ್ಲಿರೋದ್ರಿಂದ. ತುಂಬಾ ನಾವು ನಮ್ಮ ಒರಿಜಿನಲ್ ಗುಣ, ಶಕ್ತಿಗಳಿಂದ ಏನಾಗ್ತಾ ಇರ್ತೇವೆ, ದೂರ ಆಗ್ತಾನೆ ಇರ್ತೇವೆ. ನಮ್ಮ ಆಂತರಿಕ ಶಕ್ತಿಗಳನ್ನ ನಾವು ಕಳೆದುಕೊಳ್ತಾ ಇರ್ತೇವೆ. ಸೊ ಹಾಗಿದ್ರೆ ಆತ್ಮ ಪ್ರಜ್ಞೆ ಅಂತಂದ್ರೆ ಏನು, ಇದನ್ನ ಹೇಗೆ ನಾವು ಅಭ್ಯಾಸ ಮಾಡ್ಬೇಕು, ಸೊ ಹೇಗೆ ದೇಹ ಪ್ರಜ್ಞೆಯನ್ನ ಆತ್ಮ ಪ್ರಜ್ಞೆಯಿಂದ ಬದಲಾವಣೆ ಮಾಡ್ಕೊಳ್ಬೇಕಾಗಿದ್ರೆ. ಆತ್ಮ ಪ್ರಜ್ಞೆ ಅಂತಂದ್ರೆ ಸ್ವಯಂ ನಾನು ಯಾರಾಗಿದ್ದೀನಿ ಅದರ ಸತ್ಯ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳೋದು, ಮತ್ತೆ ಅದೇ ಕಾನ್ಸಿಯಸ್ನೆಸ್ ಅಲ್ಲಿ ನಾವು ದಿನನಿತ್ಯ ಇರೋದು ಅಥವಾ ಸ್ಮರಣೆ ಮಾಡ್ಕೊಂಡ್ಬಿಟ್ಟು ಪ್ರತಿಯೊಂದು ಕರ್ಮವನ್ನ ಮಾಡೋದಾಗಿದೆ. ಸೊ ನಾವು ಈ ಶರೀರ ಅಲ್ಲ, ಈ ಶರೀರವನ್ನ ನಡೆಸುವಂತಹ ಚೈತನ್ಯ ಶಕ್ತಿ ಆತ್ಮ ಆಗಿದ್ದೇವೆ. ಸೊ ನಮ್ಮ ರೂಪ ಏನಾಗಿದೆ, ಜ್ಯೋತಿರ್ಬಿಂದು ರೂಪ, ಜ್ಯೋತಿ ಹಾಗೆ ಹೊಳಿತಾ ಇರುವಂತಹ ರೂಪ ನಮ್ದು ಆಗಿದೆ. ಸೊ ನಮ್ಗೆ ಯಾಕೆ ಚೈತನ್ಯ ಶಕ್ತಿ ಅಂತಾರೆ ಅಂತಂದ್ರೆ, ಈಗ ನೋಡಿ ಬೆಂಕಿನೂ ಕೂಡ ಅದು ಕೂಡ ಶಕ್ತಿ ಆಗಿದೆ, ಆದ್ರೆ ಅದು ಜಡ ಶಕ್ತಿ ಆಗಿದೆ. ಆ ಬೆಂಕಿಯನ್ನ ನೀವು ಒಳ್ಳೆ ವಸ್ತುವಿಗೆ ಹಚ್ಚಿದ್ರಿ ಅಂತಂದ್ರೆ, ಅಯ್ಯೋ ಇದು ಒಳ್ಳೆ ವಸ್ತು, ನಾನು ಇದನ್ನ ಸುಡಬಾರ್ದು ಅಂತ ಅದು ಯೋಚನೆ ಮಾಡಲ್ಲ. ಯಾವ್ದಾದ್ರು ಕೆಟ್ಟ ವಸ್ತುವಿಗೆ ಅಥವಾ ಕಸಕ್ಕೆ ನೀವು ಹಚ್ಚಿದ್ರಿ ಅಂತಂದ್ರೆ, ಇದು ಕಸ ಕೆಟ್ಟ ವಸ್ತು, ಇದನ್ನ ಚೆನ್ನಾಗಿ ಸುಡೋಣ ಅಂತ ಹೇಳ್ಬಿಟ್ಟು ಅದು ಯೋಚನೆ ಮಾಡಲ್ಲ. ಅದ್ರ ಗುಣಧರ್ಮ ಏನಾಗಿದೆ, ಸುಡೋದಾಗಿದೆ. ನೀವು ಅದನ್ನ ಯಾವ್ದಕ್ಕೆ ಹಚ್ಚಿದ್ರು ಕೂಡ ಅದನ್ನ ಅದು ಸುಡುತ್ತೆ. ಆದ್ರೆ ನಮ್ಗೆ ನಾವು ಚೈತನ್ಯ ಶಕ್ತಿ ಅಂತೇವೆ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಮನಸ್ಸು, ಬುದ್ಧಿ, ಸಂಸ್ಕಾರಗಳೆಂಬ 3 ಸೂಕ್ಷ್ಮವಾದ ಜ್ಞಾನೇಂದ್ರಿಯ ಅಥವಾ ಸೂಕ್ಷ್ಮವಾದ ಶಕ್ತಿಗಳಿದಾವೆ ಆತ್ಮನಲ್ಲಿ. ಅಂತಂದ್ರೆ ಸರಿ ಯಾವುದು, ತಪ್ಪು ಯಾವುದು, ಸತ್ಯ ಯಾವುದು, ಅಸತ್ಯ ಯಾವುದು, ಇದೆಲ್ಲವನ್ನ ಯೋಚನೆ ಮಾಡ್ತೇವೆ ಮತ್ತು ನಿರ್ಣಯವನ್ನ ಕೂಡ ನಾವು ತೆಗೆದುಕೊಳ್ತೇವೆ. ಅದಕ್ಕೇನೆ ಆತ್ಮನಿಗೆ ಚೈತನ್ಯ ಶಕ್ತಿ ಆತ್ಮ ಅಂತ ಹೇಳ್ತಾರೆ. ನಾವೆಲ್ಲರೂ ಕೂಡ ಈ ರೀತಿ ಚೈತನ್ಯ ಶಕ್ತಿಯಾದ ಆತ್ಮ ಆಗಿದ್ದೇವೆ. ಈ ಕಣ್ಗಳ ಮೂಲಕ ನೋಡ್ತಾ ಇದ್ದೇವೆ, ಕಿವಿಗಳ ಮೂಲಕ ಕೇಳಿಸ್ಕೊಳ್ತಾ ಇದ್ದೇವೆ, ಕೈಗಳ ಮೂಲಕ ಕರ್ಮಗಳನ್ನ ಮಾಡ್ತಾ ಇದ್ದೇವೆ, ಕಾಲುಗಳ ಮೂಲಕ ಚಲನವಲನೆ ಮಾಡ್ತಾ ಇದ್ದೇವೆ. ಈ ಕಾನ್ಸಿಯಸ್ ನಲ್ಲಿ ನಾವ್ ಇದ್ವಿ ಅಂತಂದ್ರೆ ಏನ್ ಲಾಭ ಏನಾಗುತ್ತೆ ಇದರಿಂದ? ಬಹಳಷ್ಟು ಲಾಭ ಇದೆ. ಮೊದಲನೇದಾಗಿ ನನ್ನನ್ನು ನಾನು ಆತ್ಮ ಚೈತನ್ಯ ಶಕ್ತಿ ಅಂತ ತಿಳ್ಕೊಳ್ತಾ ಇದ್ದೀನಿ. ಇನ್ನೊಬ್ಬರನ್ನ ನೋಡುವಂತ ದೃಷ್ಟಿಕೋನನು ಕೂಡ ಬದಲಾವಣೆ ಆಗುತ್ತೆ. ಅವರು ಕೂಡ ನನ್ನಂತಾನೆ ಚೈತನ್ಯ ಶಕ್ತಿ ಆತ್ಮ ಆಗಿದ್ದಾರೆ, ನಂತರನೇ ಅವರು ಕೂಡ ಒಬ್ಬ ಪಾತ್ರಧಾರಿ ಆಗಿದ್ದಾರೆ. ಇಂಥ ಸಂಬಂಧಗಳಲ್ಲಿ, ಇಂಥ ರೋಲ್ ಅಲ್ಲಿ, ಇಂಥ ಪೊಸಿಷನ್ ಅಲ್ಲಿ ಅವರು ಕೂಡ ಪಾತ್ರವನ್ನ ಅಭಿನಯ ಮಾಡ್ತಾ ಇದ್ದಾರೆ. ಈ ಸ್ಮೃತಿ ಇತ್ತು ಅಂತಂದ್ರೆ
ಆತ್ಮನ ಏನು ನಿಜವಾದ 7 ಗುಣಗಳಾಗಿದಾವಲ್ವಾ, ಶಾಂತಿ, ಶಕ್ತಿ, ಪವಿತ್ರತೆ, ಜ್ಞಾನ, ಸಂತೋಷ, ಆನಂದ, ಪ್ರೀತಿ, ಇವುಗಳೇನ್ ಮಾಡ್ಲಿಕ್ಕೆ ಏನಾಗ್ತವೆ, ಆಕ್ಟಿವೇಟ್ ಆಗ್ತವೆ. ನಮ್ ನ್ಯಾಚುರಲ್ ಆಗಿ ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಮಾತುಗಳಲ್ಲಿ, ನಮ್ಮ ವ್ಯವಹಾರಗಳಲ್ಲಿ, ನಮ್ಮ ಕರ್ಮಗಳಲ್ಲಿ ಬರ್ಲಿಕ್ಕೆ ಪ್ರಾರಂಭ ಆಗ್ತವೆ. ಅಂತಂದ್ರೆ ನಮ್ಮ ಮಾತುಗಳು ಮಧುರವಾಗಿರ್ತವೆ, ನಮ್ಮ ವ್ಯವಹಾರ ಸ್ನೇಹದಿಂದ ಗೌರವಾನ್ವಿತವಾಗಿ ಕೂಡಿರತ್ತೆ. ಅಂತಂದ್ರೆ ನಮ್ಮ ಗುಣಗಳು ಆಕ್ಟಿವೇಟ್ ಆಗ್ತವೆ. ನ್ಯಾಚುರಲ್ ಆಗಿ ನಮ್ಮ ಗುಣಗಳನ್ನ ನಾವು ನಮ್ಮ ಕರ್ಮಗಳಲ್ಲಿ ಬಳಸಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಎರಡನೇದಾಗಿ, ನಾನು ಆತ್ಮ ಆಗಿದ್ದೇನೆ, ಇನ್ನೊಬ್ರು ಕೂಡ ಆತ್ಮ ಆಗಿದ್ದಾರೆ. ನನ್ನಂತಾನೆ ಅವ್ರ ರೂಪನೂ ಕೂಡ ಜ್ಯೋತಿರ್ಬಿಂದು ರೂಪ ಇದೆ. ಶುದ್ಧವಾದ ಆತ್ಮ ಆಗಿದ್ದೇವೆ, ಸುಂದರವಾದ ರೂಪ ಆಗಿದೆ. ಸೊ ಇದರಿಂದ ಏನ್ ಕಂಪ್ಯಾರಿಸನ್ ನಾವು ಮಾಡ್ತಾ ಇದೀವಲ್ಲ, ಆ ಕಂಪ್ಯಾರಿಸನ್ ತಂತಾನೆ ಹೊರಟೋಗುತ್ತೆ. ಯಾಕೆ ಅಂತಂದ್ರೆ, ಸೊ ಪ್ರತಿಯೊಂದು ಆತ್ಮ ಇಲ್ಲಿ ಯೂನಿಕ್ ಆಗಿದೆ, ಇನ್ಕಂಪ್ಯಾರಿಬಲ್. ಒಬ್ರನ್ನ ನೀವು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಲಿಕ್ಕೆ ಇಲ್ಲಿ ಅವಕಾಶನೇ ಇಲ್ಲ. ಯಾಕೆ ಅಂತಂದ್ರೆ, ಸೊ ಯಾರು ಕೂಡ ಇನ್ನೊಬ್ಬರ ತರ 100% ಸಿಮಿಲರ್ ಆಗಿ ಇಲ್ಲಿ ಇಲ್ಲ. ನಾವು ಪ್ರತಿಯೊಬ್ರು ಕೂಡ ನಮ್ಮದೇ ಆದ ವಿಶೇಷತೆಯನ್ನ ಹೊಂದಿದ್ದೇವೆ, ನಮ್ಮದೇ ಆದ ಸಂಸ್ಕಾರಗಳಿದಾವೆ, ಯೂನಿಕ್ ಆಗಿದ್ದೇವೆ, ಸ್ಪೆಷಲ್ ಆಗಿದ್ದೇವೆ. ಸೊ ಈ ಜ್ಞಾನ ಇರೋ ಕಾರಣ ನಾವು ನಮ್ಮನ್ನ ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡ್ಕೊಳ್ಳೋದಿಲ್ಲ. ಮೂರನೇದಾಗಿ, ಏನೆಲ್ಲ ದೇಹ ಪ್ರಜ್ಞೆಯಲ್ಲಿದ್ದಾಗ ಭೇದ ಭಾವಗಳು ಶರೀರದ ಆಧಾರದಿಂದ ಬರ್ತಾ ಇತ್ತಲ್ವಾ, ವರ್ಣ ಭೇದ ಆಗ್ಲಿ, ಜಾತಿ ಭೇದ ಆಗ್ಲಿ, ಧರ್ಮ ಭೇದ ಆಗ್ಲಿ, ಅಥವಾ ಪ್ರಾಂತ್ಯ ಭೇದ ಆಗ್ಲಿ, ಇದೆಲ್ಲಾನು ಕೂಡ ತಂತಾನೆ ಹೊರಟೋಗುತ್ತೆ. ಆತ್ಮಕ್ಕೆ ಯಾವುದೇ ಭೇದ ಭಾವ ಅನ್ನೋದು ಇಲ್ಲ. ನಾವೆಲ್ಲರೂ ಕೂಡ ಸಮಾನರಾಗಿದ್ದೇವೆ. ಒಂದೇ ಮನೆಯಿಂದ ಇಲ್ಲಿ ಬಂದು ಪಾತ್ರವನ್ನ ಅಭಿನಯ ಮಾಡ್ತಾ ಇದ್ದೇವೆ. ನಾಲ್ಕನೇದಾಗಿ, ಸೊ ಎಲ್ಲರನ್ನು ಕೂಡ ನಾವು ಆತ್ಮಿಕ ಪ್ರಜ್ಞೆಯಲ್ಲಿ ನೋಡ್ತಾ ಇರೋ ಕಾರಣ, ಸೊ ನನ್ನ ಜೊತೆ ಯಾರೇ ಇದ್ರು, ನಮ್ಮ ಪರಿವಾರದಲ್ಲಿ ಯಾರೇ ಇದ್ರು, ಒಬ್ಬಲೇ ತಾಯಿ ಆಗಿರ್ಲಿ, ತಂದೆ ಆಗಿರ್ಲಿ, ಮಕ್ಕಳಾಗಿರ್ಲಿ, ಪತಿ ಆಗಿರ್ಲಿ, ಪತ್ನಿ ಆಗಿರ್ಲಿ, ಇವರು ಕೂಡ ನನ್ನ ತಾರನೇ ಪಾತ್ರವನ್ನ ಅಭಿನಯ ಮಾಡ್ತಾ ಇದ್ರೆ, ಈ ಸಮಯದಲ್ಲಿ ನಾವು ಇಂಥ ಪಾತ್ರದಲ್ಲಿ ಜೊತೆಯಲ್ಲಿದ್ದು ಪಾತ್ರವನ್ನ ಅಭಿನಯ ಮಾಡ್ತಾ ಇದೀವಿ ಅಂತಂದ್ರೆ ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿ ಬರುತ್ತೆ. ನಮ್ಮ ನಿರೀಕ್ಷೆಗಳು ತಂತಾನೆ ಕರಿಗೆ ಹೋಗ್ಲಿಕ್ಕೆ ಪ್ರಾರಂಭ ಆಗ್ತವೆ. ಉದಾಹರಣೆಗೆ, ಪತಿ ಪತ್ನಿ ಇಬ್ರು ಕೂಡ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಇಟ್ಕೊಳ್ಳೋಣ. ಸೊ ಮನೆಗ್ ಬಂದಾದ್ಮೇಲೆ ಹೋಲ್ ಡೇ ತುಂಬಾ ಸವಾಲುಗಳನ್ನು ಎದುರಿಸುವಂತಹ ಕೆಲಸ ಇರ್ಬೋದು. ಇಬ್ರು ಕೂಡ ಸುಸ್ತಾಗಿ ಮನೆಗೆ ಬಂದಿದ್ದಾರೆ. ಒಬ್ರು ಇನ್ನೊಬ್ರಿಂದ ಪತಿ ಪತ್ನಿ ಅಥವಾ ಈ ರೀತಿ ಸಂಬಂಧನೇ ನಾವು ಅನ್ಕೊಂಡಾಗ ನಿರೀಕ್ಷೆಗಳು ಉಂಟಾಗ್ತವೆ. ಸೊ ಇವರು ಅರ್ಥ ಮಾಡ್ಕೊಂಡು ಸ್ವಲ್ಪ ಮನೆ ಕೆಲಸದಲ್ಲಿ ಸಹಾಯ ಮಾಡ್ಲಿ ಅಂತ ಪತ್ನಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಪತಿ ಏನ್ ಅನ್ಕೊಳ್ತಾರೆ, ಇವ್ರು ಬಂದ್ಬಿಟ್ಟು ನನ್ನ ಕೇಳಿ ನನ್ಗೆ ಏನ್ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಅವರ ಪತ್ನಿ ಧರ್ಮವನ್ನ ಅವ್ರು ನಿಭಾಯಿಸ್ಲಿ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಆದ್ರ ಆತ್ಮ ಅಂತ ತಿಳಿದುಕೊಂಡಾಗ ನಾವಿಬ್ರು ಕೂಡ ಹೊರಗಡೆ ಹೋಗಿ ಕೆಲಸ ಮಾಡಿ ಬಂದಿದ್ದೇವೆ, ಇಬ್ರಿಗೂ ಕೂಡ ಅದೇ ರೀತಿಯಾದ ಸುಸ್ತಾಗಿದೆ, ಸರಿ ನಾನು ಸ್ವಲ್ಪ ಸಹಯೋಗ ಮಾಡೋಣ ಅಂತ ಹೇಳ್ಬಿಟ್ಟು ಒಬ್ರು ಇನ್ನೊಬ್ರಿಗೆ ನ್ಯಾಚುರಲ್ ಆಗಿ ಸಹಯೋಗ ಮಾಡೋದು, ಸಹಾಯ ಮಾಡೋದು ನಮ್ಮ ನ್ಯಾಚುರಲ್ ಆಗಿರುವಂತ ಗುಣ ಆಗಿದೆ. ಸೊ ಇದರಿಂದ ಏನಾಗುತ್ತೆ, ಒಂದು ಸಂಬಂಧಗಳಲ್ಲಿ ಮಧುರತೆ ಬರುತ್ತೆ, ಸಾಮರಸ್ಯ ಬರುತ್ತೆ, ಹೊಂದಾಣಿಕೆ ಅನ್ನೋದು ಬರುತ್ತೆ, ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿ ಜಾಗೃತ ಆಗುತ್ತೆ. ಮತ್ತು ಯಾವಾಗ ನಮ್ಮನ್ನು ನಾವು ಆತ್ಮ ಅಂತ ತಿಳ್ಕೊಳ್ತೇವೆ, ಆತ್ಮ ಅಜರ ಆಗಿದೆ. ಆತ್ಮದ ಆದಿ ಅಂತ್ಯವನ್ನ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವನ್ ವಿಜ್ಞಾನನು ಕೂಡ ಇದನ್ನ ಪ್ರೂವ್ ಮಾಡಿದೆ. ಶಕ್ತಿಯನ್ನ ಯಾರು ಕೂಡ ರಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾರು ಕೂಡ ವಿನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಂದ್ರೆ ಶಕ್ತಿ ಅನ್ನೋದು ಯಾವಾಗ್ಲೂ ಕೂಡ ಇತ್ತು, ಇವಾಗ್ಲೂ ಇದೆ, ಮುಂದೆನೂ ಕೂಡ ಇರುತ್ತೆ, ಅನಂತವಾಗಿ ಇರುತ್ತೆ. ನಾವೆಲ್ಲರೂ ಕೂಡ ಚೈತನ್ಯ ಶಕ್ತಿ ಆತ್ಮ ಆಗಿದ್ದೇವೆ. ನಾವು ಅಮರರಾಗಿದ್ದೇವೆ. ನಮ್ಗೆ ಯಾವತ್ತೂ ಕೂಡ ಸಾವು ಅನ್ನೋದು ಇಲ್ಲ. ಅವಿನಾಶಿಯಾಗಿದ್ದೇವೆ, ಅಜಯರಾಗಿದ್ದೇವೆ, ಅಮರ ಆಗಿರುವಂತಹ ಆತ್ಮ ಆಗಿದ್ದೇವೆ. ಯಾವಾಗ ಆತ್ಮ ಪ್ರಜ್ಞೆಯಲ್ಲಿ ಇರ್ತೀವಲ್ವಾ, ಅವಾಗ ಈ ಸೂಸೈಡ್ ಅನ್ನುವಂತಹ ಅಥವಾ ಆತ್ಮಹತ್ಯೆ ಅನ್ನುವಂತಹ ಕಾನ್ಸೆಪ್ಟೇ ನಮ್ ಮುಂದೆ ಬರೋದಿಲ್ಲ. ಯಾಕಂದ್ರೆ ನಮ್ಗೆ ಅರಿವಿದೆ, ಆತ್ಮಕ್ಕೆ ಸಾವಿಲ್ಲ. ಇದು ಆಕ್ಚುಲಿ ಆತ್ಮಹತ್ಯೆ ಅಲ್ಲ, ಅದು ದೇಹದ ಹತ್ಯೆ ಮಾಡ್ಕೊಳ್ತೇವೆ. ಯಾಕಂದ್ರೆ ಆತ್ಮನಂತೂ ಸಾಯಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ, ದೇಹವನ್ನ ಏನ್ ಮಾಡ್ತೇವೆ ನಾವು, ಸಾಯಿಸ್ತೇವೆ. ಸೊ ಆದ್ರೆ ದೇಹ ಬಿಟ್ಟ ಮೇಲೆ ಕೂಡ ಆತ್ಮಹತ್ಯೆ ಅಂತಂದ್ರೆ ಏನು, ದೇಹವನ್ನ ಫೋರ್ಸ್ಫುಲ್ ಆಗಿ ಬಲವಂತವಾಗಿ ನಾವು ಈ ದೇಹದಿಂದ ಹೊರಗಡೆ ಬರೋದು. ಮೃತ್ಯು ಅಂತಂದ್ರೆ ಸಹಜವಾಗಿ ನಮ್ಮ ಆಯುಷ್ಯ ಮುಗಿದ್ಮೇಲೆ ಆತ್ಮ ಶರೀರವನ್ನ ಬಿಡುತ್ತೆ. ಆದ್ರೆ ನಾವು ಯಾವುದೋ ಒಂದು ನೋವು ದುಃಖ ಇದೆ ಅಂತ ಹೇಳ್ಬಿಟ್ಟು ಈ ಶರೀರವನ್ನ ಬಲವಂತವಾಗಿ ಫೋರ್ಸ್ಫುಲ್ ಆಗಿ ನಾವೇ ಇದರಿಂದ ಹೊರಗಡೆ ಬರ್ತೇವೆ. ಆದ್ರೆ ನಮ್ಮ ಕರ್ಮದ ಲೆಕ್ಕಾಚಾರ ಇರೋ ಕಾರಣ ಈ ದೇಹ ಬಿಟ್ಟ ಮೇಲೆ ಕೂಡ ನಮ್ ನೋವೇನು ಅಲ್ಲೇ ಫಿನಿಶ್ ಆಗೋದಿಲ್ಲ, ಮುಕ್ತಾಯ ಆಗೋದಿಲ್ಲ. ದೇಹದಲ್ಲಿದ್ದಾಗ 4 ಜನರ ಜೊತೆ ನಾವು ಮಾತನಾಡ್ತಾ ಇದ್ವಿ, 4 ಜನರ ಜೊತೆ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ಬಿಟ್ಟು ಸಲಹೆ ತೆಗೆದುಕೊಳ್ತಾ ಇದ್ವಿ, ಸಹಾಯ ಪಡೆದುಕೊಳ್ತಾ ಇದ್ವಿ. ಆದ್ರೆ ಇವಾಗ ದೇಹನೇ ಬಿಟ್ಬಿಟ್ವಲ್ವಾ, ಸೂಕ್ಷ್ಮ ಶರೀರದಲ್ಲಿ ನಾವಿರ್ತೇವೆ. ಇವಾಗ ನಾವು ಒಂಟಿತನವನ್ನ ಅನುಭವಿಸ್ತೇವೆ, ಯಾರ ಜೊತೆ ಮಾತನಾಡ್ಲಿಕ್ಕಾಗಲ್ಲ. ಯಾಕೆಂದ್ರೆ ದೇಹ ಇಲ್ಲ, ಬಾಯಿ ಇಲ್ಲ. ಸೊ ನಾನು ಏನ್ ಹೇಳಿದ್ರು ಇನ್ನೊಬ್ರಿಗೆ ಕೇಳಿಸೋದಿಲ್ಲ. ನಾವು ಶರೀರದಲ್ಲಿದ್ದಾಗ ಅಟ್ಲೀಸ್ಟ್ ಏನಾದ್ರೂ ಮಾಡಬಹುದಾಗಿತ್ತು. ಆದ್ರೆ ಸೂಕ್ಷ್ಮ ಶರೀರದಲ್ಲಿದ್ದಾಗ ಎಲ್ಲವನ್ನ ಸಾಕ್ಷಿಯಾಗಿ ನೋಡ್ತಾ ಇರಬೇಕು, ಒಂಟಿತನ ಅನುಭವಿಸ್ಬೇಕು, ನೋವು ಅನುಭವಿಸ್ಬೇಕು. ನೋವಿತ್ತು, ಈಗ ಶರೀರ ಬಿಟ್ಬಿಟ್ಟು ಇನ್ನೂ ಜಾಸ್ತಿ ನೋವನ್ನ ನಾವು ಅನುಭವಿಸ್ತೇವೆ. ಅದಕ್ಕೇನೆ ಆತ್ಮಹತ್ಯೆ ಮಹಾಪಾಪ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ
ಈ ಶರೀರ ಅನ್ನೋದು ಈ ಪ್ರಕೃತಿಯ ಅಮೂಲ್ಯವಾದ, ಭಗವಂತನ ಅಮೂಲ್ಯವಾದ ಗಿಫ್ಟ್ ಆಗಿದೆ. ನಮ್ಮ ತಂದೆ ತಾಯಿಯಿಂದ ಇದು ಅಮೂಲ್ಯವಾದ ಗಿಫ್ಟ್ ಆಗಿದೆ. ಒಬ್ಬ ತಾಯಿ ಒಂದು ಮಗುವಿಗೆ ಜನ್ಮ ಕೊಡ್ಬೇಕು ಅಂತಂದ್ರೆ ಎಷ್ಟೊಂದು ನೋವು ಅನುಭವಿಸ್ತಾರೆ ಆ ಹೆರಿಗೆಯ ಸಮಯದಲ್ಲಿ. ಸೊ ನಾವ್ ಎಲ್ಲದಕ್ಕೂ ಕೂಡ ಅಪಮಾನ ಮಾಡದಂತಾಗುತ್ತಲ್ವಾ ಈ ಶರೀರವನ್ನ ಹತ್ಯೆ ಮಾಡ್ಬಿಟ್ಟು. ಇದು ಅದಕ್ಕೇನೆ ಮಹಾಪಾಪ ಅಂತ ಹೇಳ್ತಾರೆ. ಯಾವಾಗ ನಾವು ಆತ್ಮ ಪ್ರಜ್ಞೆಯಲ್ಲಿ ಇರ್ತೀವಲ್ವಾ, ಇಂಥ ಮಹಾಪಾಪವನ್ನ ನಾವು ಎಂದೂ ಕೂಡ ಮಾಡೋದಿಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಿದೆ, ಸತ್ತ ಮೇಲೆ ಕೂಡ ನಾನು ಈ ನೋವಿನಿಂದ ಮುಕ್ತ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ನನ್ಗೆ ಸಾವೇ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಯಾವಾಗ ಅರ್ಥ ಆಗುತ್ತೆ. ಮತ್ತು ಯಾಕೆ, ಏನು, ಹೇಗೆ, ಇದು ಹೀಗಾಗಬಾರ್ದಾಗಿತ್ತಲ್ಲ, ಹೀಗಾಗ್ಬೇಕಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ಏನೆಲ್ಲ ಪ್ರಶ್ನೆಗಳು, ಗೊಂದಲ ಉಂಟಾಗ್ತಾವಲ್ವಾ, ಆತ್ಮ ಪ್ರಜ್ಞೆಯಲ್ಲಿ ಇರೋದ್ರಿಂದ ನಮ್ಗೆ ಕರ್ಮದ ಸಿದ್ಧಾಂತಗಳ ನಿಯಮಗಳನ್ನ ನಾವು ಅರ್ಥ ಮಾಡ್ಕೊಳ್ತೇವೆ. ಯಾಕಂದ್ರೆ ಕರ್ಮ ಫಿಲಾಸಫಿ ಅನ್ನೋದು ಇದು ಶರೀರಕ್ಕೆ ಸಂಬಂಧಪಟ್ಟಿದ್ದಲ್ಲ, ಆತ್ಮದ ಪ್ರಯಾಣದಲ್ಲಿ ಇದು ಸಂಬಂಧಪಟ್ಟಂತದ್ದು ಆಗಿದೆ. ಈ ಪ್ರಕೃತಿಯಲ್ಲಿರುವಂತಹ ಅನೇಕ ನಿಯಮಗಳಲ್ಲಿ ಕರ್ಮದ ಸಿದ್ಧಾಂತದ ನಿಯಮ ಬಹಳ ಮುಖ್ಯವಾಗಿದೆ. ಪ್ರತಿಯೊಬ್ರು ಕೂಡ ನಾವು ಈ ನಿಯಮವನ್ನ ತಿಳಿದುಕೊಳ್ಳಲೇಬೇಕಾಗಿದೆ. ಹೇಗೆ ದೇಶದ ಕಾನೂನನ್ನ ತಿಳಿದುಕೊಳ್ಳೋದು ಬಹಳ ಮಹತ್ವಪೂರ್ಣ ಆಗಿದೆ, ಹಾಗೇನೆ ಈ ಸೃಷ್ಟಿಯಲ್ಲಿರುವಂತಹ ಕರ್ಮದ ಸಿದ್ಧಾಂತವನ್ನ ನಾವು ತಿಳಿದುಕೊಳ್ಳೋದು ಕೂಡ ನಮ್ಮ ಜೀವನದ ಫೌಂಡೇಶನ್ ಅಂತಾನೆ ಹೇಳ್ಬೇಕಾಗಿದೆ. ಯಾಕೆಂದ್ರೆ ನಾವು ನಿರಂತರವಾಗಿ ಎಷ್ಟೋ ಜನ್ಮಗಳ ಕಾಲ ಇಲ್ಲಿ ಪಾತ್ರವನ್ನ ಅಭಿನಯ ಮಾಡ್ತಾ ಇದ್ದೇವೆ. ಈ ಪ್ರಯಾಣದಲ್ಲಿ ಅನೇಕ ದೃಶ್ಯಗಳನ್ನ ನಾವು ಎದುರಿಸ್ತೇವೆ, ಸವಾಲುಗಳನ್ನ ಎದುರಿಸ್ತೇವೆ. ಸೊ ಅನೇಕ ಅನುಭವಗಳನ್ನ ಹೊಂದಿದ್ದೇವೆ, ಅಥವಾ ಅನೇಕ ತಪ್ಪುಗಳು ನಮ್ಮಿಂದ ಆಗಿದ್ದಾವೆ. ಸಾಕಷ್ಟು ಒಳ್ಳೆ ಕರ್ಮಗಳನ್ನು ಕೂಡ ನಾವು ಮಾಡಿದ್ದೇವೆ. ಸೊ ಇವತ್ತೇನೆಲ್ಲ ನಮ್ ಜೊತೆ ಆಗ್ತಾ ಇದೆ ಅಲ್ವಾ, ನಮ್ಗೆ ಬರ್ತಾ ಇದೆ ನಮ್ಮ ಜೀವನದಲ್ಲಿ ಅಲ್ವಾ, ಅದೆಲ್ಲಾನು ಕೂಡ ನಮ್ಮ ಕರ್ಮಗಳ ಪ್ರತಿಫಲನೇ ನಮ್ಮ ಭಾಗ್ಯದ ರೂಪದಲ್ಲಿ ಇವತ್ತು ಬರ್ತಾ ಇದೆ. ಬಲೆ ಅದು ಒಳ್ಳೇದಾದ್ರೂ ಆಗಿರ್ಬೋದು, ಖುಷಿಯನ್ನ ನೀಡುವಂತದ್ದಾದ್ರೂ ಆಗಿರ್ಬೋದು, ಅಥವಾ ದುಃಖ ನೀಡುವಂತದ್ದಾದ್ರೂ ಆಗಿರ್ಬೋದು. ಇದೆಲ್ಲಾನು ಕೂಡ ಹಿಂದಿನ ಸಮಯದ ಕರ್ಮದ ಪ್ರತಿಫಲನೇ ಆಗಿದೆ. ನಮ್ಮ ಸಂಬಂಧಗಳು ಕೂಡ ಹಿಂದಿನ ಕರ್ಮಗಳ ಸಂಸ್ಕಾರಗಳ ಪ್ರತಿಫಲವಾಗಿನೇ ಇವುಗಳು ಸಿಕ್ಕಿದ್ದಾವೆ. ನಮ್ಮ ಸ್ಟೇಟಸ್ ಯಾವುದೇ ಇರ್ಬೋದು, ಹಣಕಾಸಿನಲ್ಲಿ ಎಷ್ಟೇ ಎತ್ತರದಲ್ಲಿರ್ಬೋದು ಅಥವಾ ಕೆಳಮಟ್ಟದಲ್ಲಿರ್ಬೋದು, ಇದು ಕೂಡ ಕರ್ಮದ ಪ್ರತಿಫಲನೇ ಆಗಿದೆ. ಸೊ ಯಾವಾಗ ಕರ್ಮದ ಸಿದ್ಧಾಂತ ನಮ್ಗೆ ಅರ್ಥ ಆಗುತ್ತೆ, ಅವಾಗ ಏನಿಲ್ಲ, ಯಾಕೆ ನನ್ ಜೊತೆ ಹೀಗಾಗ್ತಾ ಇದೆ, ನನ್ಗೆ ಯಾಕೆ ಈ ಕಾಯಿಲೆ ಬರುತ್ತೆ, ನನ್ಗೆ ಯಾಕೆ ಎಂತ ಪರಿಸ್ಥಿತಿಗಳು ಬರ್ತವೆ, ನನ್ ಜೀವನದಲ್ಲೇ ಯಾಕೆ ಇಂಥ ಸಂಬಂಧಗಳಿದ್ದಾವೆ, ಇದೆಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಸೊ ಯಾವಾಗ ಪ್ರಶ್ನೆ ಸಮಾಪ್ತಿಯಾಗಿ ಹೋಗ್ತಾವಲ್ವಾ, ಪರಿಸ್ಥಿತಿಯನ್ನ ನಾವೇನ್ ಮಾಡ್ತೇವೆ, ಸ್ವೀಕಾರ ಮಾಡ್ತೇವೆ. ಯಾವಾಗ ಪರಿಸ್ಥಿತಿಯನ್ನ ಸ್ವೀಕಾರ ಮಾಡ್ತೀವಲ್ವಾ, ಅವಾಗ ಪರಿಸ್ಥಿತಿ ಚಿಕ್ಕದಾಗಿ ಕಾಣಿಸ್ತವೆ, ನಮ್ಮ ಮನಸ್ಥಿತಿ ಜಾಸ್ತಿ ಶಕ್ತಿಶಾಲಿಯಾಗಿರುತ್ತೆ. ಅವಾಗ ಆ ಚಿಕ್ಕದಾಗಿರುವಂತಹ ಪರಿಸ್ಥಿತಿಗಳನ್ನ ಬಹಳ ಸಹಜವಾಗಿ ನಾವು ಪಾರ್ ಮಾಡ್ತೇವೆ. ಸೊ ಅಂತಂದ್ರೆ ಆತ್ಮ ಪ್ರಜ್ಞೆಯಲ್ಲಿರೋದ್ರಿಂದ ನಮ್ಮ ಜೀವನದ ಅನೇಕ ಪ್ರಶ್ನೆಗಳು ಸಮಾಪ್ತಿ ಆಗ್ತವೆ, ಬರುವಂತಹ ಪರಿಸ್ಥಿತಿಗಳನ್ನ ಸಾರಾಗವಾಗಿ ನಾವು ಪಾರ್ ಮಾಡಬಹುದು ಆಗಿದೆ. ಮತ್ತು ನಮ್ಮ ಆತ್ಮ ಸೋಲ್ ಕಾನ್ಸಿಯಸ್ ದಲ್ಲಿ ಇರೋದ್ರಿಂದ ನಮ್ಮ ಆತ್ಮಿಕ ದಿವ್ಯ ಗುಣಗಳೇನಿದಾವಲ್ವಾ, ಅದೇ ಕಾನ್ಸಿಯಸ್ ನಲ್ಲಿ ನಾವು ನ್ಯಾಚುರಲ್ ಆಗಿ ಇರ್ತೇವೆ. ಸೋಲ್ ಕಾನ್ಸಿಯಸ್ ಇನ್ನೊಬ್ಬರದು ಕೂಡ ಸೋಲ್ ಕಾನ್ಸಿಯಸ್ ಅನ್ನ ಆಕ್ಟಿವೇಟ್ ಮಾಡುತ್ತೆ. ಉದಾಹರಣೆಗೆ ನೋಡಿ, ನಾವು ಚಿಕ್ಕ ಮಕ್ಕಳನ್ನ ನೋಡ್ತೇವೆ. ಸೊ ಅವರಲ್ಲಿ ಇನ್ನೋಸೆನ್ಸ್ ಇರುತ್ತೆ, ಪ್ಯೂರಿಟಿ ಇರುತ್ತೆ. ಸೊ ಅವರಿಗೆ ನಾನು ಇದಾಗಿದ್ದೇನೆ ಅನ್ನುವಂತಹ ಈ ಭೇದ ಭಾವ, ಇದೆಲ್ಲ ಭಾವನೆಗಳು ಇನ್ನೂ ಗೊತ್ತೇ ಇರೋದಿಲ್ಲ. ಅಂತಂದ್ರೆ ಬಾಡಿ ಕಾನ್ಸಿಯಸ್ ರಿಲೇಟೆಡ್ ಯಾವ ವಿಚಾರಗಳು ಅವ್ರ ಮನಸ್ಸಿನಲ್ಲಿ ಇರೋದಿಲ್ಲ, ಇನ್ನೋಸೆಂಟ್ ಆಗಿರ್ತಾರೆ ಅವರು. ಸೊ ಯಾರದೇ ಮಗು ಆಗಿರ್ಲಿ, ನಮ್ದೇ ಆಗಿರ್ಲಿ, ಇನ್ನೊಬ್ಬರದೇ ಆಗಿರ್ಲಿ, ಎಲ್ಲೇ ನಾವು ಮಗುವನ್ನ ನೋಡಿದ್ವಿ ಅಂತಂದ್ರೆ ಆ ಮಗುವಿನ ತರಾನೇ ವ್ಯವಹಾರ ಮಾಡ್ಲಿಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ನಾವು ಕೂಡ ಆ ಮಗುವಿನ ಮುಂದೆ ಚಿಕ್ಕ ಮಗುನೇ ಆಗ್ಬಿಡ್ತೀವಿ. ಆ ಮಗು ಏನಾದ್ರೂ ಕೈ ಈ ರೀತಿ ಮಾಡ್ತಾ ಇದೆ ಅಂತಂದ್ರೆ ನಾವು ಕೂಡ ಕೈ ಈ ರೀತಿ ಮಾಡ್ತೀವಿ. ಆ ಮಗು ನಗ್ತಾ ಇದೆ ಅಂತಂದ್ರೆ ನಾವು ಕೂಡ ನಗ್ತೇವೆ. ಅಂತಂದ್ರೆ ಆ ಮಗುವಿನ ಇನ್ನೋಸೆನ್ಸ್, ಪ್ಯೂರಿಟಿ ನಮ್ಮಲ್ಲಿರುವಂತಹ ಇನ್ನೋಸೆನ್ಸ್ ಅನ್ನ, ಆ ಚಿಕ್ಕ ಮಗುವಿನಂತಹ ಗುಣವನ್ನ ಆಕ್ಟಿವೇಟ್ ಮಾಡ್ತಾ ಇದೆ. ಅದೇ ನೋಡಿ, ಸಾಧು ಸಂತರ ಸನ್ನಿಧಿಯಲ್ಲಿ ಇದ್ದೇವೆ ಅಂತಂದ್ರೆ ಆ ಶಾಂತಿಯ, ಆ ಆಳವಾದ ಮನಸ್ಸಿನ ನೆಮ್ಮದಿಯನ್ನ ನಾವು ಅನುಭವ ಮಾಡ್ತೇವೆ. ಯಾಕಂತಂದ್ರೆ ಸಾಧು ಸಂತರು ಕೂಡ ಅವರ ತಪಸ್ಸಿನ ಶಕ್ತಿಯಿಂದ ಏನ್ ಮಾಡಿರ್ತಾರೆ, ಅವರು ಕೂಡ ಸೋಲ್ ಕಾನ್ಸಿಯಸ್ ಅನ್ನ ಆಕ್ಟಿವೇಟ್ ಮಾಡ್ಕೊಂಡಿರ್ತಾರೆ. ಸೊ ಇನ್ನೊಬ್ಬರ ಸೋಲ್ ಕಾನ್ಸಿಯಸ್ ಸ್ಥಿತಿಯಲ್ಲಿ ಇದ್ದಾಗ ನಾವು ಕೂಡ ಸೋಲ್ ಕಾನ್ಸಿಯಸ್ ನಮ್ದು ಕೂಡ ಆಕ್ಟಿವೇಟ್ ಆಗುತ್ತೆ. ಅದೇ ಇನ್ನೊಬ್ರು ಕೋಪದಲ್ಲಿ ಇದ್ದಾರೆ ಅಂತಂದ್ರೆ ಏನ್ ಮಾಡ್ತಾರೆ, ಕೋಪ ಇನ್ನೊಬ್ಬರ ಕೋಪವನ್ನ ಪ್ರಚೋದನೆ ಮಾಡುತ್ತೆ. ಅವ್ರು ಕೋಪ ಮಾಡ್ಕೊಂಡು ಮಾತಾಡಿದ್ರು ಅಂತಂದ್ರೆ ತಕ್ಷಣ ನಾವು ಕೋಪದಲ್ಲಿ ಮಾತಾಡ್ತೀವಿ. ಅವ್ರೇನಾದ್ರೂ ಅಹಂಕಾರದಲ್ಲಿ ಇದ್ಬಿಟ್ಟು ಮಾತಾಡ್ತಾ ಇದಾರೆ ಅಂದ್ರೆ ತಕ್ಷಣ ನಮ್ಮಲ್ಲಿಯೂ ಕೂಡ ಅಹಂಕಾರ ಜಾಗೃತ ಆಗುತ್ತೆ. ಅವ್ರೇನಾದ್ರೂ ಪೊಸಿಷನ್ ದಿಂದ ಮಾತಾಡ್ತಾ ಇದಾರೆ, ನಾನ್ ಮ್ಯಾನೇಜರ್ ಆಗಿದ್ದೇನೆ, ನಾನು ಇದಾಗಿದ್ದೇನೆ ಅಂತಂದ್ರೆ ತಕ್ಷಣ ನಮ್ಮಲ್ಲಿ ಕೂಡ ಪೊಸಿಷನ್ ಕಾನ್ಸಿಯಸ್ ನಾವ್ ಆಗ್ಬಿಡ್ತೇವೆ. ಅವ್ರೇನಾದ್ರೂ ರೋಲ್ ಕಾನ್ಸಿಯಸ್ ಆಗಿ ಮಾತಾಡ್ತಾ ಇದಾರೆ, ಪಾತ್ರದ ಕಾನ್ಸಿಯಸ್ ಆಗಿ ಮಾತಾಡ್ತಾ ಇದಾರೆ ಅಂತಂದ್ರೆ ನಮ್ಮಲ್ಲಿ ಕೂಡ ತಕ್ಷಣ ಏನಾಗುತ್ತೆ, ಸೊ ರೋಲ್ ಕಾನ್ಸಿಯಸ್ ನಾವು ಕೂಡ ಆಗ್ತೇವೆ. ಸೊ ಆದ್ರಿಂದ ಒಬ್ರು ಸೋಲ್ ಕಾನ್ಸಿಯಸ್ ಆಗಿದ್ವಿ ಅಂತಂದ್ರೂ ಕೂಡ ನಾವು ಇನ್ನೊಬ್ಬರ ಸೋಲ್ ಕಾನ್ಸಿಯಸ್ನೆಸ್ ಅನ್ನ, ಆತ್ಮ ಪ್ರಜ್ಞೆಯನ್ನ ಆಕ್ಟಿವೇಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸೊ ಈ ರೀತಿ ಸೋಲ್ ಕಾನ್ಸಿಯಸ್ ಅಲ್ಲಿ ಇದ್ವಿ ಅಂತಂದ್ರೆ ನಾವು ನಮ್ಮ ಮನಸ್ಸಿನ ರಿಮೋಟ್ ಕಂಟ್ರೋಲ್ ಅನ್ನ ವಾಪಸ್ ತೆಗೆದುಕೊಳ್ಬಹುದಾಗಿದೆ. ಇವತ್ತು ನಾವೇನ್ ಮಾಡಿದೀವಿ, ಬಾಹ್ಯವಾಗಿ ನಮ್ಮ ಖುಷಿಯನ್ನು ಹುಡುಕ್ತಾ ಇದೀವಿ, ಸ್ಥಳದಲ್ಲಿ ಶಾಂತಿಯನ್ನು ಹುಡುಕ್ತಾ ಇದೀವಿ, ಸಂಬಂಧಗಳಲ್ಲಿ
ಆನಂದವನ್ನ, ನೆಮ್ಮದಿಯನ್ನ ಹುಡುಕ್ತಾ ಇದೀವಿ. ವಸ್ತುಗಳಲ್ಲಿ ನಮ್ಮ ಖುಷಿಯನ್ನ ಬಾಹ್ಯವಾಗಿ ಹುಡುಕ್ತಾ ಇದೀವಿ. ಅದೇ ಆತ್ಮ ಪ್ರಜ್ಞೆಯ ಜ್ಞಾನ ಇತ್ತು ಅಂತಂದ್ರೆ, ಆತ್ಮದ ಜ್ಞಾನ ಇತ್ತು ಅಂತಂದ್ರೆ, ಇದೆಲ್ಲಾನು ಕೂಡ ಖುಷಿ, ಆನಂದ, ನೆಮ್ಮದಿ, ಶಾಂತಿ ಅನ್ನೋದು ನಮ್ಮ ಒಳಗಡೆನೆ ಅಪಾರವಾದ ಖಜಾನೆಗಳಿದ್ದಾವೆ. ನಾವೇನ್ ಮಾಡ್ತೀವಿ ಅವಾಗ? ಈ ಖಜಾನೆಯನ್ನ ಬಳಸಲಿಕ್ಕೆ ಪ್ರಾರಂಭ ಮಾಡ್ತೇವೆ, ಅನುಭವ ಮಾಡ್ತೇವೆ. ಆತ್ಮ ಪ್ರಜ್ಞೆಯಲ್ಲಿದ್ವಿ, ಸೋಲ್ ಕಾನ್ಸಿಯಸ್ ನಲ್ಲಿ ಇದ್ವಿ ಅಂತಂದ್ರೆ ನಾವ್ ಯಾವಾಗ್ಲೂ ಕೂಡ ಕೊಡುವಂತವ್ರಾಗ್ತೇವೆ. ಯಾಕೆಂತಂದ್ರೆ ನಮ್ಮೊಳಗಡೆನೆ ಸಾಕಷ್ಟು ಅಗಾಧ ಪ್ರಮಾಣದಲ್ಲಿ ಎಲ್ಲಾನು ಇದೆ ಅಂತಂದ್ರೆ, ನೋಡಿ, ಒಂದು ತುಂಬಿದ ಕೊಡ ಇದೆ ಅಂತಂದ್ರೆ ಅದರಲ್ಲಿ ನೀರ್ ಬೀಳ್ತಾ ಇದೆ ಅಂತಂದ್ರೆ ಅದು ಹರಿಲಿಕ್ಕೆ ಶುರು ಮಾಡುತ್ತೆ ಆಟೋಮ್ಯಾಟಿಕ್ ಆಗಿ. ಹಾಗೇನೆ ನನ್ನಲ್ಲಿ ಪ್ರೀತಿ ಅನಂತವಾಗಿದೆ, ಶಾಂತಿ ಅನಂತವಾಗಿದೆ. ಅದನ್ನ ಬಳಸುವಂತ ವಿಧಾನ ನನ್ಗೆ ಗೊತ್ತಾಗಿದೆ ಅಂತಂದ್ರೆ ನಾನು ಪ್ರತಿ ಕ್ಷಣನೂ ಕೂಡ ಎಂಥದೇ ಪರಿಸ್ಥಿತಿ ಇದ್ರೂ ಸ್ಥಿರವಾಗಿರ್ತೇನೆ, ಶಾಂತಿಯಿಂದ ಇರ್ತೇನೆ, ಪ್ರತಿಯೊಬ್ಬರ ಜೊತೆ ಪ್ರೀತಿಯಿಂದ ವ್ಯವಹಾರ ಮಾಡ್ತೇನೆ. ಈ ರೀತಿ ನಾನು ಕೊಡುವಂತವ್ರಾಗ್ತೇವೆ. ಯಾವಾಗ ನಾವು ಇನ್ನೊಬ್ರಿಗೆ ಏನಾದ್ರೂ ಕೊಡ್ತಾ ಇದ್ವಿ ಸೂಕ್ಷ್ಮವಾಗಿ ಅಂತಂದ್ರೆ, ನಮ್ಮ ಆಲೋಚನೆಗಳ ಮೂಲಕ ಆದ್ರೂ ಆಗಿರ್ಬೋದು, ನಮ್ಮ ಮಾತುಗಳ ಮೂಲಕ ಆದ್ರೂ ಆಗಿರ್ಬೋದು, ನಮ್ಮ ವ್ಯವಹಾರ ಕರ್ಮದ ಮೂಲಕ ಆದ್ರೂ ಆಗಿರ್ಬೋದು, ನಾವು ಕೊಡ್ತಾ ಇದ್ದೇವೆ ಅಂತಂದ್ರೆ ಮೊದಲನೇ ವ್ಯಕ್ತಿ ಅನುಭವ ಮಾಡೋದು ನಾವೇನೇ ಆಗಿದೆ. ಇನ್ನೊಬ್ಬರ ಜೊತೆ ಪ್ರೀತಿಯಿಂದ ಮಾತಾಡ್ತಾ ಇದೀವಿ ಅಂತಂದ್ರೆ ಆ ಪ್ರೀತಿಯ ಎನರ್ಜಿಯನ್ನ, ಶಕ್ತಿಯನ್ನ, ಸೂಕ್ಷ್ಮವಾದ ಶಕ್ತಿಯನ್ನ ಅನುಭವ ಮಾಡೋದು ನಾವೇ ಆಗಿದೆ. ಇನ್ನೊಬ್ಬರ ಜೊತೆ ಖುಷಿಯನ್ನ ಹಂಚ್ಕೊಳ್ತಾ ಇದೀವಿ ಅಂತಂದ್ರೆ ಆ ಖುಷಿಯನ್ನ ಮೊದಲನೇ ಅನುಭವ ಮಾಡೋದು ನಾವೇ ಆಗಿದ್ದೇವೆ. ನಮ್ಮ ಮನೇಲಿ ಯಾವ್ದಾದ್ರು ವಸ್ತು ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಗೊತ್ತಾದ್ರೆ ಇನ್ನೊಬ್ರಿಗೆ ನಾವು ಅದನ್ನ ಎಷ್ಟು ಕೊಡ್ಬೇಕು ಅಥವಾ ಎಷ್ಟು ಕೊಡಬಾರ್ದು ಅಂತ ಗೊತ್ತಾಗುತ್ತೆ. ಸಾಕಷ್ಟು ಪ್ರಮಾಣದಲ್ಲಿ ಇದೆ ಅಂತಂದ್ರೆ ಯಾರಾದ್ರೂ ಬಂದು ಏನಾದ್ರು ಸ್ವಲ್ಪ ಕೇಳಿದ್ರು ಅಂತ, ಅಯ್ಯೋ ತಗೊಳ್ಳಿ, ಇದೆ ಸಾಕಷ್ಟಿದೆ ನಮ್ಮ ಮನೇಲಿ, ತಗೊಳ್ಳಿ ಅಂತ ಕೊಡ್ತೇವೆ. ಆದ್ರೆ ನಮ್ಮ ಮನೇಲಿ ಎಷ್ಟಿದೆ ಅಂತ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಇನ್ನೊಬ್ರು ಏನಾದ್ರೂ ಆ ವಸ್ತು ಬಂದು ಕೇಳ್ತಾ ಇದ್ದಾರೆ ಅಂತಂದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀವಲ್ವಾ, ಎಷ್ಟಿದೆ ಏನೋ ನಾನು ನೋಡಿಲ್ಲ, ಖಾಲಿ ಆಗ್ಬಿಟ್ರೆ ನಮ್ಗೆ ಬೇಕಾಗುತ್ತಲ್ಲ ಅಂತ ಹೇಳ್ಬಿಟ್ಟು. ಹಾಗೇನೆ ಈ ಪ್ರೀತಿ, ಸ್ನೇಹ, ಆನಂದ, ಖುಷಿ ಇನ್ನೊಬ್ರ ಜೊತೆ ಏನ್ ಹಂಚ್ಕೊಳ್ಬೇಕಾಗಿದೆ ಅಲ್ವಾ, ನಮ್ಮ ಒಳಗಡೆ ಎಷ್ಟಿದೆ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಅದಕ್ಕೆ ನಾವು ಇನ್ನೊಬ್ರಿಗೆ ಕೊಡ್ಬೇಕಾದ್ರೆ ಕಂಡೀಷನ್ ಹಾಕ್ತಿರ್ತೇವೆ, ಅಥವಾ ಇವ್ರ ಜೊತೆ ನಾನು ಯಾಕೆ ಪ್ರೀತಿಯಿಂದ ಮಾತಾಡ್ಬೇಕು, ಇವ್ರ ಜೊತೆ ನಾನು ಯಾಕೆ ಈ ರೀತಿ ನಡ್ಕೊಳ್ಬೇಕು ಅಂತ ಕಂಡೀಷನ್ ಅಥವಾ ಸ್ವಲ್ಪ ಹಿಂದೆ ಮುಂದೆ ನೋಡ್ತೇವೆ. ಅದ್ರ ನಮ್ಮ ಒಳಗಡೆ ಅನಂತವಾಗಿದೆ ಎಲ್ಲಾ ಗುಣಗಳು, ಶಕ್ತಿಗಳಂತ ಯಾವಾಗ ಅರ್ಥ ಆಗುತ್ತಲ್ವಾ, ಧಾರಾಳ ಹೃದಯದಿಂದ ಏನ್ ಮಾಡ್ತೀವಿ, ಇವುಗಳನ್ನ ನಾವು ಎಲ್ಲರ ಜೊತೆ ಭೇದ ಭಾವ ಇಲ್ಲದೆ ಹಂಚ್ಕೊಳ್ತೇವೆ ಮತ್ತು ಭರಪೂರತೆಯ ಅನುಭವ ಮಾಡ್ತೀವಿ. ಯಾವಾಗ ನಾವು ಕೊಡುವಂತವ್ರಾಗ್ತೀವಲ್ವಾ, ಶ್ರೀಮಂತಿಕೆಯ ಅನುಭವ ಆಗುತ್ತೆ ನಮ್ಗೆ. ಕೊಡೋದ್ರಿಂದ ಈ ಪ್ರಕೃತಿಗೂ ಕೂಡ ಹೆಲ್ಪ್ ಆಗುತ್ತೆ, ಸಹಾಯ ಸಿಗುತ್ತೆ. ನೋಡಿ, ಈ ಪ್ರಕೃತಿಯನ್ನ ನಾವು ಸ್ವಲ್ಪ ನಾಲ್ಕು ಕಡೆ ಕಣ್ಣರಳಿಸಿ ನೋಡಿದ್ವಿ ಅಂತಂದ್ರೆ ಪ್ರಕೃತಿಯಲ್ಲಿ ಎಲ್ಲಾನು ಕೂಡ ಕೊಡೋದಕ್ಕಾಗೇನೆ ಇದೆ. ಸೂರ್ಯ ದಿನಾಲು ಕೂಡ ಉದಯ ಆಗ್ತಾ ಇದ್ರೆ, ಶಕ್ತಿಯನ್ನ ಕೊಡ್ತಾ ಇದ್ರೆ, ಬೆಳಕನ್ನ ಕೊಡ್ತಾ ಇದ್ರೆ, ಯಾವುದೇ ಭೇದ ಭಾವ ಇಲ್ಲದೆ, ಏನು ನಿರೀಕ್ಷೆ ಮಾಡದೆ ಕೊಡ್ತಾನೆ ಇದ್ದಾರೆ. ಯಾಕೆಂದ್ರೆ ಅವರ ಅಸ್ತಿತ್ವ ಇರೋದನ್ನೇ ಕೊಡೋದಕ್ಕಾಗಿ. ನದಿ ತನ್ನ ಶೀತಲತೆಯನ್ನ, ನೀರನ್ನ ಕೊಡ್ತಾ ಇದೆ, ಗಾಳಿ ತಂಪಾಗಿ ಬೀಸ್ತಾ ಇದೆ, ಮರ ಗಿಡಗಳು ಏನು ಹಣ್ಣುಗಳನ್ನ ಕೊಡ್ತಾ ಇದೆ, ಹೂಗಳನ್ನ ಕೊಡ್ತಾ ಇದೆ, ಪ್ರತಿಯೊಂದು ನಿರಂತರವಾಗಿ ಏನು ನಿರೀಕ್ಷೆ ಇಲ್ಲದೆ, ಸ್ವಾರ್ಥ ಇಲ್ಲದೆ ಕೊಡ್ತಾ ಇದೆ. ನಮ್ಮ ಜೀವನದ ಉದ್ದೇಶನೂ ಕೂಡ ಕೊಡೋದೇ ಆಗಿದೆ. ಅಂತಂದ್ರೆ ನಾವು ಕೂಡ ಈ ಭೂಮಿ ಮೇಲೆ ಬಂದಿರೋದು, ಈ ಪಾತ್ರದಲ್ಲಿ ಬಂದಿರೋದು ನಮ್ಮ ನಿಜವಾದ ಗುಣ ಶಕ್ತಿಗಳನ್ನ ಯಾವುದೇ ಭೇದ ಭಾವ ಇಲ್ಲದೆ ಎಲ್ರಿಗೂ ಕೊಡೋದಕ್ಕಾಗಿನೇ ನಾವು ಬಂದಿದ್ದೇವೆ. ಪ್ರೀತಿಯನ್ನ ಕೊಡೋದಕ್ಕಾಗಿ ಬಂದಿದ್ದೇವೆ, ಸ್ನೇಹವನ್ನ ಹಂಚೋದಕ್ಕಾಗಿ ಬಂದಿದ್ದೇವೆ, ಖುಷಿಯನ್ನ ಎಲ್ಲರ ಜೊತೆನೂ ಹಂಚ್ಕೊಳ್ಳೋದಕ್ಕಾಗಿ ಬಂದಿದ್ದೇವೆ, ಇನ್ನೊಬ್ಬರನ್ನ ಖುಷಿ ಪಡಿಸೋದಕ್ಕಾಗಿ ಬಂದಿದ್ದೇವೆ. ನಿಜವಾದ ಜೀವನದ ಉದ್ದೇಶ ಅಂತಂದ್ರೇನೆ ನಮ್ದು ಕೂಡ ಇದೇ ಆಗಿದೆ. ಯಾವಾಗ ನಾವು ಸೋಲ್ ಕಾನ್ಸಿಯಸ್ ನಲ್ಲಿ ಇರ್ತೀವಲ್ವಾ, ನಾವು ಮಾಡ್ಬೇಕಾಗಿರುವ ಜೀವನದ ಉದ್ದೇಶವನ್ನ ನಾವು ಪೂರ್ಣ ಮಾಡ್ತಿರ್ತೇವೆ. ಯಾಕೆಂದ್ರೆ ನಮ್ಮೆಲ್ರಿಗೂ ಕೂಡ ಗೊತ್ತಿದೆ, ಇಲ್ಲಿ ಯಾರು ಶಾಶ್ವತವಾದವರಲ್ಲ ಅಂತ ಹೇಳ್ಬಿಟ್ಟು, ಯಾವುದಕ್ಕೂ ನಾವು ಶಾಶ್ವತವಾದ ಮಾಲೀಕರು ಅಲ್ಲ ಅಂತ ನಮ್ಗೆ ಗೊತ್ತಿದೆ. ಸೊ ಆದ್ರಿಂದ ಇರುವಂತ ಈ 4 ದಿನದ ಜೀವನದಲ್ಲಿ ನಾವು ಖುಷಿ, ಆನಂದ, ನೆಮ್ಮದಿಯಿಂದ ಇದ್ದು ಹೋಗ್ಬೇಕು ಅಂತಂದ್ರೆ ನಮ್ಮ ನಿಜವಾದ ಅಸ್ತಿತ್ವವನ್ನ ನಾವು ಅರಿತುಕೊಂಡ್ವಿ ಅಂತಂದ್ರೆ, ಸೊ ಅವಾಗ ನಮ್ಮ ಜೀವನದ ಉದ್ದೇಶವನ್ನ ಪೂರ್ಣ ಮಾಡ್ತಾ ನಾವು ಬದುಕಲಿಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಈ ರೀತಿ ಹಲವಾರು ಮತ್ತೆ ಇನ್ನೊಂದು ಮುಖ್ಯವಾದ ಇಂಪಾರ್ಟೆಂಟ್ ಲಾಭ ಏನು ಅಂತಂದ್ರೆ ಸೋಲ್ ಕಾನ್ಸಿಯಸ್ನೆಸ್, ನಮ್ಗೇನು ಭಯಗಳು, ಅನೇಕ ಭಯಗಳಿದಾವೆ ಜೀವನದಲ್ಲಿ. ಅದು ಏನು ಅಂತಂದ್ರೆ ಮಾನ ಅಪಮಾನದ ಭಯ, ಲೋಕ ಲಾಶ್ ಭಯ ಆಗಿರ್ಬೋದು, ಅಥವಾ ಇವ್ರನ್ನಾದ್ರೂ ನಿಂದನೆ ಮಾಡ್ಬಿಟ್ರೆ ನನ್ ಗೌರವ ಹಾಳಾಗುತ್ತಲ್ವಾ ಅಂತ ಹೇಳ್ಬಿಟ್ಟು, ಅಥವಾ ಎಲ್ಲದಕ್ಕಿಂತ ಒಂದು ಆಳವಾದ ಭಯ ಅಂತಂದ್ರೆ ಮೃತ್ಯುವಿನ ಭಯ. ಈ ದೇಹದ ಜೊತೆಗೆ ನಮ್ಗೆ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟ್ ಇದೆ, ಇದನ್ನ ಕಳೆದುಕೊಳ್ಳೋದಕ್ಕೆ ನಾವು ಇಷ್ಟ ಪಡೋದಿಲ್ಲ. ಸೊ ಅದಕ್ಕೋಸ್ಕರ ಚಿಕ್ಕದೇನಾದ್ರೂ ಈ ಶರೀರದಲ್ಲಿ ಏರುಪೇರು ಆಯ್ತು, ಒಂದು ಕಾಯಿಲೆ ಬಂತು ಅಂತಂದ್ರೆ ಭಯಭೀತರಾಗ್ಬಿಡ್ತಾರೆ. ಯಾಕೆಂದ್ರೆ ಈ ಶರೀರ ಬಿಡ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ಯಾವಾಗ ನಾನು ಆತ್ಮ ಅಂತ ನಮ್ಗೆ ಅರಿವಾಗುತ್ತಲ್ವಾ, ನನ್ಗೆ ಸಾವೇ ಇಲ್ಲ, ಈ ಶರೀರ ನಾನು ಬಿಟ್ಟರು ಕೂಡ ಇನ್ನೊಂದು ಶರೀರವನ್ನ, ಅದು ಕೂಡ ಮನುಷ್ಯ ಶರೀರವನ್ನೇ ನಾನು ತೆಗೆದುಕೊಳ್ತೀನಿ ಅಂತ ನಮ್ಗೆ ಜ್ಞಾನದ ಅರಿವಾದಾಗ ನಮ್ಗೆ ಭಯ ಅನ್ನೋದು ಹೊರಟೋಗ್ಬಿಡುತ್ತೆ. ನಾವು ಇರುವಷ್ಟು ದಿನ ಖುಷಿಯಾಗಿರ್ತೇವೆ. ಮತ್ತು ಯಾವಾಗ ಬಿಡುವಂತ ಸಮಯ ಬರುತ್ತಲ್ವಾ, ಯಾವುದೇ ದುಃಖ, ನೋವು ಇಲ್ಲದೆ ಬಹಳ ಸಹಜವಾಗಿ, ಹೇಗೆ ಬೆಣ್ಣೆಯಿಂದ ಕೂದಲನ್ನ ತೆಗಿಬೇಕಾದ್ರೆ ಕಷ್ಟ ಆಗೋದಿಲ್ಲ ಅಲ್ವಾ, ಹಾಗೆ ನಾವು ಮೃತ್ಯುವಿನ ಸಮಯದಲ್ಲಿ ಕೂಡ ಬಹಳ ಸಹಜವಾಗಿ ಭಗವಂತನ ನೆನಪಿನಲ್ಲಿ ಈ ಶರೀರವನ್ನ ಬಿಡ್ತೇವೆ. ಯಾಕೆಂದ್ರೆ ನಮ್ಗೆ ಅಟ್ಯಾಚ್ಮೆಂಟ್ ಅನ್ನೋದಿರೋದಿಲ್ಲ.
ಈ ಪಾತ್ರದ ಬಗ್ಗೆ ಅರಿವಿರುತ್ತೆ, ಮುಂದಿನ ಜರ್ನಿಯ ಬಗ್ಗೆ ನಮ್ಗೆ ಜ್ಞಾನ ಅನ್ನೋದು ಸಿಕ್ಕಿರುತ್ತೆ. ಸೊ ಆತ್ಮ ಪ್ರಜ್ಞೆಯಲ್ಲಿ ಇದ್ವಿ ಅಂತಂದ್ರೆ ಮೃತ್ಯುವಿನ ಭಯದಿಂದ ನಾವು ಮುಕ್ತರಾಗ್ತೇವೆ. ಮತ್ತು ಸೊ ಎಂತಹ ಕರ್ಮಗಳಿಂದ ಎಂತಹ ಫಲ ಮತ್ತೆ ನೆಕ್ಸ್ಟ್ ಜರ್ನಿ ಏನಿದೆ ನಮ್ದು ಅನ್ನೋದು ಇದರದ ಕ್ಲಿಯರ್ ಅನುಭವ ನಮ್ಗೆ ಆಗುತ್ತೆ. ಯಾಕಂದ್ರೆ ಈ ಶರೀರ ಬಿಟ್ವಿ ಅಂತಂದ್ರೆ ಇನ್ನೊಂದ್ ಜನ್ಮಕ್ಕೆ ನಾವು ಹೋಗ್ಲೇಬೇಕು. ಸೊ ನಮ್ ಜೊತೆ ಏನ್ ಬರುತ್ತೆ, ನಮ್ಮ ಸಂಸ್ಕಾರಗಳು ಬರ್ತವೆ ಮತ್ತು ನಾವು ಮಾಡಿರುವಂತಹ ಕರ್ಮದ ಲೆಕ್ಕಾಚಾರ ನಮ್ ಜೊತೆಗೆ ಬರುತ್ತೆ. ಈ ಜ್ಞಾನನೂ ಕೂಡ ನಮ್ಗೆ ಪ್ರಾಪ್ತಿ ಆಗೋ ಕಾರಣ ಇರುವಷ್ಟು ದಿನ ಯಾರ ಜೊತೆಯಲ್ಲಿ ಇದೀವಲ್ವಾ ಅವ್ರ ಜೊತೆ ಸ್ನೇಹದಿಂದ ಪ್ರೀತಿಯಿಂದ ಇರ್ತೇವೆ. ಮತ್ತು ಏನೆಲ್ಲ ಇದೆ ನಮ್ಮ ಜೀವನದಲ್ಲಿ ಆ ಪ್ರಾಪ್ತಿಗಳನ್ನ ಖುಷಿ ಪಡ್ತೇವೆ, ಆನಂದ ಪಡ್ತೇವೆ. ಯಾವ್ದ್ರ ಮೇಲೆ ಕೂಡ ಅಟ್ಯಾಚ್ಮೆಂಟ್ ಅನ್ನೋದನ್ನ ಇಟ್ಕೊಳ್ಳೋದಿಲ್ಲ. ಯಾಕಂದ್ರೆ ಯಾವ್ದನ್ನ ನಾವು ತೆಗೆದುಕೊಂಡು ಹೋಗಲ್ಲ ಅನ್ನುವಂತಹ ಸತ್ಯ ನಮ್ಗೆ ಗೊತ್ತಾಗಿರುತ್ತೆ. ಈ ರೀತಿ ಹಲವಾರು ಅನ್ಲಿಮಿಟೆಡ್ ಲಿಸ್ಟ್ ಇದೆ. ಸೋಲ್ ಕಾನ್ಸಿಯಸ್ ಆಗಿ ಇರೋದ್ರಿಂದ ನಮ್ಮ ಜೀವನದ ನಿಜವಾದ ಖುಷಿ ಆನಂದವನ್ನ ನಾವು ಏನು ಕಾನ್ಸ್ಟೆಂಟ್ ಆಗಿ ಅನುಭವ ಮಾಡ್ಲಿಕ್ಕೆ, ಸದಾ ಖುಷಿಯಾಗಿರ್ಲಿಕ್ಕೆ, ಪ್ರಸನ್ನವಾಗಿರ್ಲಿಕ್ಕೆ ಮತ್ತು ತೃಪ್ತಿಯಿಂದ ಜೀವನ ನಡೆಸಲಿಕ್ಕೆ ಸಾಧ್ಯ ಇದೆ. ಮತ್ತೆ ಎಲ್ಲರ ಜೊತೆನೂ ನಮ್ಮದು ವ್ಯವಹಾರ ಏನಿರುತ್ತೆ ಸೇಮ್ ಇರುತ್ತೆ. ಯಾಕಂದ್ರೆ ನಾನು ಆತ್ಮ, ಇವರು ಆತ್ಮ, ಪರಿವಾರದವ್ರು ಎಲ್ಲರ ಜೊತೆ. ಇದರ ಅರ್ಥ ಈ ರೀತಿನೂ ಅಲ್ಲ, ನಾನು ಸಂಬಂಧದ ಹೆಸರನ್ನೇ ಕರೆಯೋದಿಲ್ಲ ಅಥವಾ ಸಂಬಂಧದ ರೂಪದಲ್ಲಿ ಅವರನ್ನ ನೋಡೋದಿಲ್ಲ, ಅವ್ರನ್ನ ಆತ್ಮ ಆತ್ಮ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದೀನಿ. ಆ ರೀತಿ ಅಲ್ಲ, ಇದು ಕಾನ್ಸಿಯಸ್ನೆಸ್, ಪ್ರಜ್ಞೆ. ನಾನು ಬಲೆ ಅಪ್ಪ ಅಮ್ಮನ ಅಪ್ಪ ಅಮ್ಮ ಅಂತಾನೆ ಕರೀತಾ ಇದ್ದೇನೆ, ಮಕ್ಕಳನ್ನ ಮಕ್ಕಳೇ ಅಂತಾನೆ ಕರೀತಾ ಇದ್ದೇನೆ, ಅಥವಾ ಪತಿಯನ್ನ ಪತಿ ಅಂತಾನೆ ಕರೀತಾ ಇರೋದು, ಪತ್ನಿನ ಪತ್ನಿ ಅಂತಾನೆ ಕರೀತಾ ಇರೋದು. ಆದ್ರೆ ನನ್ಗೊಂದು ಕಾನ್ಸಿಯಸ್ನೆಸ್ ಇದೆ, ಇವರು ಪತ್ನಿಯ ರೂಪದಲ್ಲಿ ಪಾತ್ರವನ್ನ ಅಭಿನಯ ಮಾಡ್ತಾ ಇದ್ದಾರೆ, ಇವರು ಕೂಡ ನಂತರನೇ ಒಂದು ಚೈತನ್ಯ ಶಕ್ತಿ ಆತ್ಮ ಆಗಿದ್ದಾರೆ. ಇದು ಕಾನ್ಸಿಯಸ್ನೆಸ್ ಇತ್ತು ಅಂತಂದ್ರೆ ನಮ್ಮ ಸಂಬಂಧಗಳು ಏನಾಗ್ತವೆ, ಚೆನ್ನಾಗಾಗ್ತವೆ. ಇಲ್ಲಿ ನಾವು ಖುಷಿಯಾಗಿರ್ಲಿಕ್ಕೆ ಶುರು ಮಾಡ್ತೇವೆ. ಯಾಕಂದ್ರೆ ನಮ್ಮ ನಿರೀಕ್ಷೆಗಳಿರೋದಿಲ್ಲ, ಕಂಪ್ಯಾರಿಸನ್ ಇರೋದಿಲ್ಲ. ಸೊ ಹೀಗಾಗಿ ಇಲ್ಲಿ ನಾವು ಖುಷಿಯಾಗಿ ನಮ್ಮ ಖುಷಿಯ ರಿಮೋಟ್ ಕಂಟ್ರೋಲ್ ಅನ್ನ ನಮ್ಮ ಕೈಯಲ್ಲೇ ತೆಗೆದುಕೊಳ್ತೇವೆ. ನಾವು ಸ್ವಯಂ ಶಕ್ತಿಶಾಲಿ ಆಗ್ತೇವೆ. ಮತ್ತು ನಾವು ಖುಷಿಯಾಗಿದ್ವಿ ಅಂತಂದ್ರೆ ಅದರ ಪ್ರಭಾವ ಈ ಶರೀರದ ಒಂದೊಂದು ಜೀವಕೋಶಗಳ ಮೇಲೆ, ಸೆಲ್ ಮೇಲೆ ಬೀರುತ್ತೆ. ಈ ಶರೀರ ಸ್ವಸ್ಥವಾಗಿರುತ್ತೆ, ನಿರೋಗಿ ಆಗುತ್ತೆ, ಆರೋಗ್ಯಕರವಾಗುತ್ತೆ. ನಮ್ಮ ಶರೀರ ಸ್ವಸ್ಥವಾಗಿದೆ ಅಂತಂದ್ರೆ ನಮ್ಮ ಸಂಬಂಧಗಳು ಕೂಡ ಚೆನ್ನಾಗಿರ್ತವೆ, ಸಾಮರಸ್ಯದಿಂದ ಕೂಡಿರ್ತವೆ. ನಮ್ಮ ಸಂಬಂಧ ಚೆನ್ನಾಗಿದೆ ಅಂತಂದ್ರೆ ನಾವು ಮಾಡುವಂತಹ ಕೆಲಸದಲ್ಲಿ 100% ಎಫಿಷಿಯನ್ಸಿಯಿಂದ ಆ ಕೆಲಸವನ್ನ ಮಾಡ್ತೇವೆ. ಅಂದ್ರೆ ನಾವು ಜೀವನ ಒಂದು ಪರಿಪೂರ್ಣ ರೀತಿಯಲ್ಲಿ ನಾವು ಈ ಜೀವನವನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಈ ರೀತಿ ಇನ್ನೂ ಸಾಕಷ್ಟು ಈ ಸೋಲ್ ಕಾನ್ಸಿಯಸ್ನ ಅದ್ಭುತವಾದ ಲಾಭಗಳಿದಾವೆ. ಆದ್ರಿಂದ ಇವತ್ತೇ ನಮ್ಮನ್ನ ನಾವು ಆತ್ಮ ಅಂತ ತಿಳ್ಕೊಂಡ್ಬಿಟ್ಟು ಈ ಕಾನ್ಸಿಯಸ್ ಅನ್ನ ಅಭ್ಯಾಸ ಮಾಡಿದ್ವಿ ಅಂತಂದ್ರೆ, ಸೊ ಬಾಡಿ ಕಾನ್ಸಿಯಸ್ನೆಸ್ ಇಂದ ಏನೆಲ್ಲ ನಮ್ಗೆ ದುಃಖ, ನಿರಾಶೆ, ಹತಾಶೆ ಆಗ್ತಿತ್ತಲ್ವಾ, ಅದೆಲ್ಲದರಿಂದ ನಾವು ಮುಕ್ತ ಆಗ್ಲಿಕ್ಕೆ ಸಾಧ್ಯ ಇದೆ. ಹಾಗಿದ್ರೆ ಸೋಲ್ ಕಾನ್ಸಿಯಸ್ನೆಸ್ ಅನ್ನ ಹೇಗೆ ಅಭ್ಯಾಸ ಮಾಡೋದು? ದಿನನಿತ್ಯ ಬೆಳಗ್ಗೆ ಅಥವಾ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಸ್ವಲ್ಪ ಮೆಡಿಟೇಷನ್ ಅಭ್ಯಾಸ ಮಾಡ್ತಾ ನನಗ್ ನಾನೇ ರಿಮೈಂಡ್ ಮಾಡ್ಕೊಳ್ಬೇಕು, ನಾನು ಯಾರಾಗಿದ್ದೇನೆ, ನಾನು ಚೈತನ್ಯ ಶಕ್ತಿ ಆಗಿರುವಂತಹ ಆತ್ಮ ಆಗಿದ್ದೇನೆ, ಪ್ರಾಣ ಶಕ್ತಿ ಆಗಿದ್ದೇನೆ, ಈ ಶರೀರದ ಮಾಲೀಕ ಆಗಿದ್ದೇನೆ. ಸೊ ಈ ಶರೀರವನ್ನ ನಾನು ಧರಿಸಿದ್ದೇನೆ. ಹೇಗೆ ಬಟ್ಟೆಯನ್ನ ಧರಿಸಿದ್ದೇನಲ್ವಾ, ಹಾಗೆ ನಾನು ಆತ್ಮ ಈ ಶರೀರವನ್ನ ಧರಿಸಿದ್ದೇನೆ, ಶರೀರದ ಚಾಲಕ ಅಥವಾ ಮಾಲೀಕ ಆಗಿದ್ದೇನೆ, ಇಲ್ಲಿ ನಿವಾಸ ಮಾಡ್ತಾ ಇದ್ದೇನೆ. ನಾನು ಶಾಂತ ಸ್ವರೂಪ ಆಗಿದ್ದೇನೆ, ಶಾಂತಿ ನನ್ನಲ್ಲಿ ಸಾಕಷ್ಟು ಇದೆ, ನನ್ನ ಪ್ರೇಮ ಸ್ವರೂಪ ಆಗಿದ್ದೇನೆ, ನನ್ನ ಶಕ್ತಿ ಸ್ವರೂಪ ಆಗಿದ್ದೇನೆ. ಈ ರೀತಿ ಸ್ವಲ್ಪ ಅಫರ್ಮೇಶನ್ಸ್ ಗಳನ್ನ ನಮಗ್ ನಾವೇ ಸ್ಮೃತಿಯನ್ನ ತರಿಸ್ಕೊಂಡ್ವಿ ಮೆಡಿಟೇಷನ್ ಅಲ್ಲಿ ಅಂತಂದ್ರೆ, ಅಥವಾ ನಾನು ಮನಸ್ಸಿನ ಮಾಲೀಕ ಆಗಿದ್ದೇನೆ, ಮನಸ್ಸು ನನ್ನದಾಗಿದೆ, ನಾನು ಮನಸ್ಸಿನ ಮಾಲೀಕ ಆಗಿದ್ದೀನಿ, ಈ ರೀತಿ ನಮ್ಗ್ ನಾವೇ ರಿಮೈಂಡ್ ಮಾಡ್ಕೊಂಡ್ವಿ ಮೆಡಿಟೇಷನ್ ಮೂಲಕ ಅಂತಂದ್ರೆ, ಸೊ ಮಲ್ಗೋಕ್ಕಿಂತ ಮುಂಚೆನೂ ಕೂಡ ಇವತ್ತೇನೆಲ್ಲ ಪಾತ್ರ ನಾನು ಅಭಿನಯ ಮಾಡಿದೆ, ಅದರಲ್ಲಿ ಕೆಲವೊಂದ್ಸಲ ಇನ್ನೊಬ್ಬರಿಗೆ ದುಃಖ ಕೊಟ್ಟಿರ್ತೀವಿ ಅಥವಾ ನಾವೇ ತಪ್ಪುಗಳನ್ನ ಮಾಡಿರ್ತೀವಿ, ಅದನ್ನ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಂಡ್ವಿ. ತಪ್ಪಾದ್ರೆ ಕ್ಷಮೆ ಕೇಳ್ತಾ ಅಥವಾ ಇನ್ನೊಬ್ರು ತಪ್ಪಾಗಿದ್ರೆ ಅವರನ್ನ ಕ್ಷಮೆ ಮಾಡ್ತಾ ಇದ್ವಿ, ಮನಸ್ಸನ್ನ ಹಗುರ ಮಾಡ್ಕೊಳ್ತಾ ಇದ್ವಿ ಅಂತಂದ್ರೆ, ಸೊ ಅವತ್ತಿನ ಅಕೌಂಟ್ ಅವತ್ತೇ ಏನಾಗುತ್ತೆ, ಕ್ಲಿಯರ್ ಆಗುತ್ತೆ. ಇಲ್ಲಿ ಮನಸ್ಸು ಹಗುರವಾಗಿರುತ್ತೆ. ಸೊ ದಿನಾಲು ನಮ್ಗ್ ನಾವೇ ರಿಮೈಂಡ್ ಮಾಡ್ಕೊಳ್ತಾ ಅಫರ್ಮೇಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಮತ್ತು ಏನೇ ಕಾರ್ಯಗಳನ್ನ ಮಾಡ್ತಾ ಇದೀವಿ ಅಂತಂದ್ರೆ ಸ್ವಲ್ಪ ಕಾನ್ಸಿಯಸ್ ಆಗಿ, ಸೋಲ್ ಕಾನ್ಸಿಯಸ್, ನಾನು ಆತ್ಮ ಆಗಿದ್ದೇನೆ, ನಾನು ಈ ಕರ್ಮೇಂದ್ರಿಯಗಳ ಮೂಲಕ ಈ ಕೆಲಸವನ್ನ ಮಾಡಿಸ್ತಾ ಇದ್ದೇನೆ. ಸೊ ಈ ಕಾನ್ಸಿಯಸ್ ಬೇಸ್ಡ್ ಸ್ವಲ್ಪ ಆಕ್ಷನ್ ಗಳನ್ನ ನಾವು ಮಾಡೋದು, ಸ್ವಲ್ಪ ಗಮನ ಕೊಟ್ವಿ ಅಂತಂದ್ರೆ ಈ ಸೋಲ್ ಕಾನ್ಸಿಯಸ್ ನಲ್ಲಿ ನಾವು ಬಹಳ ಸಹಜವಾಗಿ ಇರ್ಬೋದಾಗಿದೆ. ಹೇಗೆ ಬಾಡಿ ಕಾನ್ಸಿಯಸ್ ತುಂಬಾ ಆಳವಾಗಿ ಬೇರೂರಿದೆ ಅಲ್ವಾ, ಅಭ್ಯಾಸ ಮಾಡ್ತಾ ಮಾಡ್ತಾನೆ ಹಂಗಾಗಿದೆ ಅಲ್ವಾ, ಹಾಗೆ ಇವಾಗ ನಾವೇನ್ ಮಾಡ್ತಾ ಇದ್ವಿ, ಕಾನ್ಸಿಯಸ್ ಆಗಿ ಸೋಲ್ ಕಾನ್ಸಿಯಸ್ ಅನ್ನ ನಮ್ಮ ಜೀವನದಲ್ಲಿ ನಾವು ಧಾರಣೆ ಮಾಡ್ಕೊಂಡ್ವಿ ಅಂತಂದ್ರೆ ಅದು ಕೂಡ ಆಳವಾಗಿ ಬೇರೂರುತ್ತೆ, ನಮ್ಮ ಸಂಸ್ಕಾರಗಳಲ್ಲಿ ಬಂದ್ಬಿಡುತ್ತೆ. ಸೊ ಅವಾಗ ನಮ್ಮ ಜೀವನ ಬಹಳಷ್ಟು ಬದಲಾವಣೆ ಆಗುತ್ತೆ, ಸಕಾರಾತ್ಮಕತೆಯಿಂದ ತುಂಬುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಮುಕ್ತಾಯ ಮಾಡ್ತಾ ಇದ್ದೇವೆ. ಈ ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿತ್ತು ಅಂತಂದ್ರೆ ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ ನಲ್ಲಿ ನೀವು ನಮ್ಗೆ
ಕೇಳ್ಬೋದಾಗಿದೆ. ಮತ್ತು ನೇರವಾಗಿ ನೀವು ನಮ್ಮ ಜೊತೆಗೆ ಮಾತನಾಡ್ಲಿಕ್ಕೆ ಇಷ್ಟಪಡ್ತೀರಾ ಅಂತಂದ್ರೆ, ಏನಾದ್ರೂ ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀರಾ ಅಂತಂದ್ರೆ, ಈ ಸ್ಕ್ರೀನ್ ನಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುಂದರವಾದ ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣಂತೆ. ಅಲ್ಲಿವರೆಗೂ ನಮ್ಮೆಲ್ಲರಿಗೂ ಕೂಡ ನಮಸ್ತೆ. ಓಂ ಶಾಂತಿ.